ಎಲ್ಲರಿಗೂ ನಮಸ್ಕಾರ. ಆ, ರಾಜೇಶ್, ನಾನು ಹೇಳ್ತಿರೋದು ಕೇಳಿಸ್ತಾ ಇದೆಲ್ಲ? ಹಲೋ. ಓಕೆ, ಎಲ್ಲರಿಗೂ ನಮಸ್ಕಾರ. ಯುವ ಬ್ರಿಗೇಡಿನ ಟ್ವಿಟರ್ ಸ್ಪೇಸ್ಗೆ ಎಲ್ಲರಿಗೂ ಸ್ವಾಗತ. ಇಂದು ನಾವು ತಗೊಂಡಿರುವಂತಹ ವಿಚಾರ ಅಂತಂದ್ರೆ, ರಷ್ಯಾ ಯುಕ್ರೇನ್ ಮಧ್ಯೆ ಯುದ್ಧ ನಡೀತಿದೆ. ಈಗ ಭಾರತಕ್ಕೆ ಅದ್ರ ಮೇಲೆ ಆಗಿರುವಂತ ಪರಿಣಾಮಗಳು ಏನು ಅಂತ. ಇಷ್ಟು ವರ್ಷ ನಾವು 2 ವರ್ಷದಿಂದ ಕೊರೋನಾ, ಚೈನಾ ವಿರುದ್ಧ ಎಲ್ಲರೂ ಮಾತಾಡ್ತಾ ಇದ್ರು. ಆದ್ರೆ ಈಗ ಆಲ್ ಆಫ್ ದಿ ಸಡನ್ ರಷ್ಯಾ ಯುಕ್ರೇನ್ ಮೇಲೆ ಏರಿ ಹೋಗಿದೆ. ಏನಕ್ಕೆ ಈ ತರ ಆಯ್ತು ಅಂದ್ರೆ, ಎಲ್ಲರೂ ಚೈನಾ ವಿರುದ್ಧ ಅಂತ ಜಗತ್ತು ನೋಡ್ತಾ ಇರ್ಬೇಕಾರೆ ಆಲ್ ಆಫ್ ದಿ ಸಡನ್ ರಷ್ಯಾ ವಿರುದ್ಧ ರಷ್ಯಾ ಈ ತರ ಮಾಡುವಂತ ಕಾರಣ ಏನು, ಅದರಿಂದ ಆಗುವಂತ ಪರಿಣಾಮ ನಮಗೇನು ಅನ್ನೋದನ್ನ ಚರ್ಚೆ ಮಾಡುವಂತ ವಿಷಯ ಆಗಿದೆ ಇವಾಗ. ಯಾಕಂದ್ರೆ ಯುಕ್ರೇನ್ ಜೊತೆ ನಾವು ಭಾರತ ನಿಲ್ಬೇಕಾ, ಅಥವಾ ರಷ್ಯಾ ಜೊತೆ ಹೋಗ್ಬೇಕಾ, ಅಥವಾ ನಾವು ಯಾವಾಗ್ಲೂ ಸ್ವತಂತ್ರ ಬಂದ ಹೊಸದ್ರಲ್ಲಿ ತಟಸ್ಥ ನೀತಿ ಅಂತ ಒಂದ್ ಏನ ಅನುಸರಿಸ್ತಿದ್ವಿ, ಅದನ್ನ ಅನುಸರಿಸ್ಬೇಕಾ? ಈ ಎಲ್ಲಾ ವಿಚಾರವಾಗಿ ನಾವು ಚರ್ಚೆ ಮಾಡ್ಲಿಕ್ಕಿದ್ದೇವೆ. ಇವತ್ತು ನಮ್ಮೊಂದಿಗೆ ಮೇನ್ಲಿ ಇಬ್ಬರು ಸ್ಪೀಕರ್ಸ್ ಇರ್ತಾರೆ. ಒಬ್ರು ಪ್ರೇಮ್ ಶೇಖರ್, ತುಂಬಾ ಜನ ಹೆಸರು ಕೇಳಿರ್ತೀರಾ. ಪ್ರೇಮ್ ಶೇಖರ್ ಅವರು ವಿಜಯವಾಣಿ ಪತ್ರಿಕೆಯಲ್ಲಿ ಅಂಕಣಕಾರರು ಹೌದು, ಹಾಗೂ ಇಂಟರ್ನ್ಯಾಷನಲ್ ಅಫೇರ್ಸ್ ನ ಅಬ್ಸರ್ವರ್ ಕೂಡ ಹೌದು. ಅವ್ರು ನಮ್ಮೊಂದಿಗೆ ಈ ರಷ್ಯಾ ಮತ್ತೆ ಯುಕ್ರೇನ್ ಸಂಬಂಧಗಳಾಗಿ, ಮತ್ತೆ ಯುದ್ಧ ಏನಕ್ಕೆ ನಡೀತಾ ಇದೆ, ಅಥವಾ ಅದ್ರ ಮೇಲಿಂದ ಭಾರತಕ್ಕಾಗುವ ಪರಿಣಾಮಗಳೇನು, ಇವೆಲ್ಲರೂ ಕುರಿತಂತೆ ಮಾಹಿತಿಯನ್ನ ಕೊಡ್ಬೇಕಾಗಿ ಪ್ರೇಮ್ ಶೇಖರ್ ಅವ್ರನ್ನ ಕೇಳ್ಕೊತೀನಿ. ಅವ್ರಿಗೂ ಸಹ ಪ್ರೇಮ್ ಶೇಖರ್ ಅವರೇ, ನಿಮಗೆ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ಇದಲ್ದೇನೆ ನಮ್ಮ ಜೊತೆ ವಿಂಗ್ ಕಮಾಂಡರ್ ಸುದರ್ಶನ್ ಅವರು ಇರ್ತಾರೆ. ಅವರು ಸಹ ಈ ಕುರಿತಾಗಿ ಮಾತಾಡ್ತಾರೆ. ಅಂದ್ರೆ ಭಾರತ ಹೇಗ್ ನಡ್ಕೋಬೇಕಾಗಿತ್ತು ಈ ಪರಿಸ್ಥಿತಿನಲ್ಲಿ, ನಮ್ಮ ರಿಲೇಷನ್ ಯುಕ್ರೇನ್ ಜೊತೆಗೆ ಮತ್ತೆ ರಷ್ಯಾ ಜೊತೆಗೆ ಹೇಗಿರ್ಬೇಕು ಈ ಪರಿಸ್ಥಿತಿನಲ್ಲಿ, ಏನ್ ಮಾಡ್ತಿದೆ, ಅಲ್ಲಿ ಸಿಲುಕಿರುವಂತಹ ಭಾರತೀಯರನ್ನ ಕರ್ಕೊಂಡ್ಬರ್ಲಿಕ್ಕೆ ಏನ್ ಮಾಡಬಹುದು ನಮ್ಮ ಸರ್ಕಾರ, ಈ ಕುರಿತಾಗಿ ಮಾತಾಡ್ಲಿಕ್ಕಿದ್ದಾರೆ. ಅದನ್ನ ಮೊದಲನೇದಾಗಿ ನಾವು ಪ್ರೇಮ್ ಶೇಖರ್ ಅವ್ರನ್ನ ಕೇಳ್ಕೊಳ್ತೇನೆ. ಸರ್, ಈಗ ಯುದ್ಧ 2-3 ದಿನದಿಂದ ಶುರುವಾಗಿದೆ. ಆದ್ರೆ ಯುದ್ಧ 2-3 ದಿನದಲ್ಲೇ ಶುರುವಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಬಹಳ ಪ್ರಿಪರೇಷನ್ ಬೇಕಾಗತ್ತೆ. ಯಾವ್ದಕ್ಕೋಸ್ಕರ ರಷ್ಯಾ ಯುದ್ಧ ಮಾಡ್ತಾ ಇದೆ, ಅಥವಾ ರಷ್ಯಾಗೂ ಮತ್ತೆ ಯುಕ್ರೇನ್ಗೂ ಇರತಕ್ಕಂತಹ ವೈರಿ ಭಾವ ಏನು, ಮತ್ತೆ ನ್ಯಾಟೋ ಯಾಕೆ ಉಕ್ರೇನ್ ಒಳಗಡೆ ಇನ್ನೂ ಕಾಲಿಟ್ಟಿಲ್ಲ, ಅಥವಾ ಯಾಕೆ ಅವ್ರನ್ನ ಯುದ್ಧಕ್ಕೆ ಇನ್ವೈಟ್ ಮಾಡಿ ಅಥವಾ ಯುದ್ಧ ಮಾಡಕ್ಕೆ ರಷ್ಯಾನ ಹಿಂದೆ ತೋರಿಸ್ತಿಲ್ಲ, ಈ ಕುರಿತಾಗಿ ನೀವು ಮಾತಾಡ್ಬೇಕು ಅಂತ ನಾನು ಕೇಳ್ಕೊತೇನೆ. ಸರ್, ನಿಮ್ಗೆ ಇನ್ವಿಟೇಷನ್ ಅನ್ನ ಕಳಿಸಲಾಗಿದೆ, ಅಕ್ಸೆಪ್ಟ್ ಮಾಡಿ ನೀವು ಮಾತಾಡ್ಬೋದು. ಮೀನ್ ವೈಲ್ ನಮ್ ಜೊತೆ ಕಿರಣ್ ರಾಮ್ ಅವರಿದ್ದಾರೆ. ಕಿರಣ್, ನೀವು ಸ್ವಲ್ಪ ಇದ್ರ ಕುರಿತಾಗಿ ಇನಿಷಿಯಲ್ ಮಾಹಿತಿಯನ್ನ ಕೊಟ್ರೆ ನಾವು ಪ್ರೇಮ್ ಶೇಖರ್ ಅವ್ರನ್ನ ಸ್ಪೀಕರ್ ಆಗಿ ತಗೊಂತೀವಿ, ಆಮೇಲೆ ಅವ್ರು ಮುಂದುವರಿಸಬಹುದು. ಎಲ್ಲರಿಗೂ ನಮಸ್ಕಾರ. ಒಟ್ಟಾರೆ ಜಗತ್ತು ಆತಂಕದ ವಾತಾವರಣದಲ್ಲಿರೋದಂತೂ ಸತ್ಯ. ಯಾಕೆ ಅಂತಂದ್ರೆ, ಕಳೆದ 2 ದಿನಗಳ ಷೇರು ಮಾರುಕಟ್ಟೆ, ಕಳೆದ 2 ದಿನಗಳಿಂದ ಆಗ್ತಾ ಇರತಕ್ಕಂತಹ ಕಚ್ಚಾ ತೈಲದ ಬೆಲೆ ಏರಿಕೆ, ಮತ್ತು ಭಾರತೀಯರಿಗೆ ಅತಿ ಪ್ರಿಯವಾದಂತಹ ಬಂಗಾರದ ಬೆಲೆ ಕೂಡ ಕಳೆದ 2 ದಿನಗಳಿಂದ ಏರುಮುಖವನ್ನ ನೋಡ್ತಾ ಇದೆ. ಆಮೇಲೆ ಈ ತರದ ವಾಣಿಜ್ಯ ವಹಿವಾಟುಗಳ ಮೇಲೆ ತುಂಬಾ ವ್ಯತಿರಿಕ್ತ ಪರಿಣಾಮವನ್ನ ಇವತ್ತಿನ 1-2-3 ದಿನಗಳಲ್ಲಿ ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಉಕ್ರೇನ್ ಮೇಲೆ ಏನು ರಷ್ಯಾ ದಾಳಿ ಮಾಡ್ತಾ ಇದೆ, ಇದರ ಪರಿಣಾಮವನ್ನ ಇಡೀ ಜಗತ್ತು ಅನುಭವಿಸ್ತಾ ಇರೋದಂತೂ ಸುಳ್ಳಲ್ಲ. ಈಗ ಕಾರ್ತಿಕ್ ಮಾತಾಡ್ತಾ ಇರ್ಬೇಕಾದ್ರೆ ಒಂದು ಮಾತು ಹೇಳಿದ್ರು, ನ್ಯಾಟೋ ಯಾಕಿನ್ನೂ ಉಕ್ರೇನ್ ನೆಲಕ್ಕೆ ಬಂದಿಲ್ಲ ಅಥವಾ ಸಪೋರ್ಟ್ ಅನ್ನ ಕೊಡ್ತಾ ಇಲ್ಲ, ಈ ತರದ ಎಲ್ಲ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಅವ್ರಿಗೂ ಎಲ್ಲೋ ಒಂದು ರೀತಿಯ ಆತಂಕ ಇದೆ. ಯಾಕಂದ್ರೆ ಉಕ್ರೇನ್ ಅವ್ರ ಹತ್ರ ಬೇಕಾದಷ್ಟು ಅವರಿಗೆ ಅಣುಬಾಂಬ್ಗಳು ಇದ್ದಾಗ್ಲೂ ಕೂಡ 1991 ಬಳಿಕ ಅದನ್ನೆಲ್ಲವನ್ನೂ ಅದು ಕೈ ಬಿಟ್ಟು ಅಮೆರಿಕ ಒಂದನ್ನ ನಂಬಿ ಕೂತಿತ್ತು.
ಆದ್ರೆ ಇವತ್ತು ಅಮೆರಿಕಾದವರು ಅಲ್ಲಿಗೆ ಸೇನಾ ಬಲವನ್ನ ಕಳಿಸ್ತಾರ ಅಥವಾ ಬಾಹ್ಯ ಬೆಂಬಲವನ್ನು ಕೊಡ್ತಾರ, ಅವರು ಕೂಡ ಯಾವುದೇ ರೀತಿಯ ನಿಲುವನ್ನು ಸ್ಪಷ್ಟಪಡಿಸ್ತಾ ಇಲ್ಲ. ನಿನ್ನೆ ಎಲ್ಲರೂ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತಾ ಇದ್ರಿ, ಮೋದಿ ಮಧ್ಯಸ್ಥಿಕೆ ವಹಿಸಬೇಕು ಅಂತ ಕೇಳ್ಕೊಂಡಿದ್ದಾರೆ ಅಂತ. ಅದ್ರ ಬಗ್ಗೆ ಕೂಡ ಭಾರತ ಇನ್ನೂ ಯಾವುದೂ ಸ್ಪಷ್ಟ ನಿಲುವನ್ನ ವ್ಯಕ್ತಪಡಿಸಿಲ್ಲ. ಅದಾಗ್ಲೇ ಈಗ ಕರ್ನಾಟಕದವರೇ ಎಷ್ಟೋ ಜನ ಉಕ್ರೇನ್ ನಲ್ಲಿ ಇದ್ದಾರೆ, ಅವ್ರ ಪರಿಸ್ಥಿತಿ ಏನು, ಹೇಗೆ, ಅದನ್ನ ಸರ್ಕಾರದ ಹಂತದಲ್ಲಿ ಅದಾಗ್ಲೇ ಈಗ ಮಾತುಕತೆಗಳು ಪ್ರಾರಂಭ ಆಗಿದೆ. ನಿನ್ನೆ ಮುಖ್ಯಮಂತ್ರಿಗಳು ಕೂಡ ಅವರನ್ನ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಬರ್ತೀವಿ ಅಂತಕ್ಕಂತಹ ವಿಚಾರವನ್ನು ಕೂಡ ಹೇಳಿದ್ದಾರೆ. ಹೀಗೆ ಇದು ಎಲ್ಲೋ ನಡೀತಾ ಇರೋ ಯುದ್ಧ, ಇದರಿಂದ ನಮಗೆ ಆಗ್ತಕ್ಕಂಥದ್ದು ಏನೂ ಇಲ್ಲ ಅನ್ನೋ ವಾತಾವರಣ ಅಂತೂ ಭಾರತದಲ್ಲಿ ಇಲ್ಲ. ಯಾಕೆಂದ್ರೆ ಈ ಯುದ್ಧವನ್ನ ಒಂದ್ ರೀತಿ ದಾಳವನ್ನಾಗಿ ಬಳಸ್ಕೊಂಡು ಚೀನಾ ಭಾರತದ ಮೇಲೆ ಆಕ್ರಮಣನೂ ಮಾಡಬಹುದು. ಅದು ಕೂಡ ಸಂಭಾವ್ಯತೆ ವಿಚಾರಗಳಲ್ಲಿ ಬರುತ್ತೆ. ಯಾಕೆಂದ್ರೆ ಅದಾಗ್ಲೇ ಈಗ ಭಾರತದ ಗಡಿಗುಂಟ ಸೇನಾ ಜಮಾವಣೆಯನ್ನು ಮಾಡಿದೆ. ಅದ್ ಯಾವತ್ತು ನಮ್ಮ ಮೇಲೆ ಈಗ ತಿರುಗಿ ಬೀಳುವಂತ ಸಮಯವನ್ನ ಕಾಯ್ತಿದೆಯೋ ಗೊತ್ತಿಲ್ಲ. ಹಾಗಾಗಿ ಸುತ್ತಲೂ ಶತ್ರುಗಳನ್ನ ನಾವು ಇಟ್ಕೊಂಡಿದೀವಿ. ರಷ್ಯಾದ ಪರಿಸ್ಥಿತಿನೂ ಹಾಗೇ ಇದೆ. ಉಕ್ರೇನ್ಗೆ ಅಮೆರಿಕಾದ ಬೆಂಬಲ ಇದೆ ಅಂತ ಇವತ್ತಿನ ತನಕ ಅವ್ರೇನು ನಡೆಯನ್ನ ನಡೆದ್ರು, ಬಟ್ ಅದು ಕೂಡ ಎಲ್ಲೋ ಒಂದು ರೀತಿಯ ಗೊಂದಲ. ಯಾಕೆಂದ್ರೆ ಈಗ ರಷ್ಯಾದ ಅಧ್ಯಕ್ಷರು ಏನಿದ್ದಾರೆ, ಕಳೆದ 10 ವರ್ಷಗಳಿಂದ ಅವರು ಇದಕ್ಕೆ ಎಚ್ಚರಿಕೆಯ ಸಂದೇಶವನ್ನು ಕೊಡ್ತಾ ಇದ್ದಾರೆ. ನೀವು ನ್ಯಾಟೋಕ್ಕೆ ಸಂಬಂಧಪಟ್ಟಂತಹ ವ್ಯವಹಾರಗಳನ್ನ, ಒಪ್ಪಂದಗಳನ್ನ ಮಾಡ್ಕೋಬೇಡಿ, ನಿಮ್ಗೆ ಅದು ತುಂಬಾ ಹತ್ರ ಆದಷ್ಟು ರಷ್ಯಾದ ಸಾರ್ವಭೌಮತೆಗೆ ಅದು ಹೊಡೆತ ಕೊಡುತ್ತೆ ಅಂತಕ್ಕಂತಹ ಎಚ್ಚರಿಕೆಯನ್ನು ಕೊಟ್ಟಾಗ್ಲೂ ಕೂಡ ಉಕ್ರೇನ್ ಆ ರೀತಿಯ ನಿಲುವನ್ನ ತೆಗೆದುಕೊಂಡಿದೆ. ಅಂದ್ರೆ ಅವ್ರಿಗೆ ಎಲ್ಲೋ ಈ ಕಮ್ಯುನಿಸಂ ಇಂದ ಸಿಕ್ಕಾಪಟ್ಟೆ ತೊಂದರೆ ಆಗಿರಬೇಕು ಅನ್ನೋದು ಒಂದು ವಿಚಾರ. ಆದ್ರೆ ರಷ್ಯಾ ಜೊತೆಗೆ ಸಂಬಂಧ ಹಾಳಾಗ್ಲಿಕ್ಕೆ 10 ಕಾರಣಗಳಿರ್ತವೆ. ಈ ಎಲ್ಲಾ ವಿಚಾರಗಳನ್ನ ಇವತ್ತು ಒಟ್ಟಿಗೆ ಸೇರಿ ಚರ್ಚೆ ಮಾಡ್ತಕ್ಕಂತಹ ಒಂದು ಅವಕಾಶ ಇವತ್ತು ಯುವ ಬ್ರಿಗೇಡ್ ಏನ್ ಮಾಡ್ಕೊಟ್ಟಿದೆ. ಪ್ರೇಮ್ ಶೇಖರ್ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿರೋದ್ರಿಂದ ಒಂದಿಷ್ಟು ಒಳ್ಳೆ ವಿಚಾರಗಳನ್ನ ಮತ್ತು ಅಂತಾರಾಷ್ಟ್ರೀಯ ಅಥವಾ ಜಾಗತಿಕ ವಿಚಾರಗಳ ಬಗ್ಗೆ ಚಿಂತನ ಮಂಥನವನ್ನು ನಡೆಸಲಿಕ್ಕೆ ಬಹಳ ಒಂದು ಸೂಕ್ತ ವೇದಿಕೆ, ಸೂಕ್ತ ಸಮಯ. ಹಾಗಾಗಿ ನಾವೆಲ್ಲರೂ ಅವರ ಮಾತುಗಳಿಗೆ ಇವತ್ತು ಕಿವಿ ಆಗ್ತಕ್ಕಂತಹ ಒಂದು ಸೌಭಾಗ್ಯ ಇದೆ. ಅವ್ರು ಬಂದಿದ್ರೆ ಈ ಎಲ್ಲ ವಿಚಾರಗಳನ್ನ ಕುರಿತಂತೆ ಮಾತಾಡಬಹುದು ಅಂತ ಅವರಲ್ಲಿ ಕೇಳ್ಕೊಳ್ತೀವಿ. ಅಣ್ಣ, ನಮ್ಮ ಹೋಸ್ಟ್ ಅವರು ಸ್ವಲ್ಪ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡ್ತಿದ್ದಾರೆ. ಸ್ವಲ್ಪ ಅವ್ರಿಗೆ ಜಾಯ್ನ್ ಆಗ್ಲಿಕ್ಕೆ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಇದ್ರ ಬಗ್ಗೆ ಈಗ ಮತ್ತೆ ಯಾರಾದ್ರೂ ಮಾತಾಡೋರಿದ್ರೆ ಒಂದ್ಸಲ ಅವ್ರ ಒಪಿನಿಯನ್ ಒಂದ್ಸಲ ತೆಗೆದುಕೊಂಡು ಇಟ್ಕೊಂಡಿರು, ಅಥವಾ ಈ ಕುರಿತಂತೆ ಕೆಲವೊಂದಿಷ್ಟು ಜನಕ್ಕೆ ಪ್ರಶ್ನೆಗಳು ಕೂಡ ಇರುತ್ತೆ. ಆ ಪ್ರಶ್ನೆಗಳನ್ನ ಈಗಲೇ ನಾವು ಕೇಳ್ಕೊಂಡು ಇಟ್ಕೊಂಡ್ರೆ ಆನಂತರದಲ್ಲಿ ಹೋಸ್ಟ್ ಆಗಿ ನೀವೇ ಅದನ್ನ ಕೇಳಲಿಕ್ಕೆ ಒಂದು ಅವಕಾಶ ನಮಗ್ ಸಿಕ್ದಂಗ ಆಗುತ್ತೆ. ಈಗ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಇದು ವಿವಾದದ ಸುಳಿಗೆ ಸಿಕ್ಕಿದ್ದು ಹೇಗೆ ಅನ್ನೋದು, ಅಂದ್ರೆ ಇದು ಯಾಕೆ ಶುರುವಾಯ್ತು ಈ ತರದ ವಿವಾದ ಅನ್ನೋದು ಒಂದು ದೊಡ್ಡ ಸಮಸ್ಯೆ. ಯಾಕೆ ಅಂತಂದ್ರೆ ಇದು ದಿಢೀರ್ನೆ ಆರಂಭವಾಗಿದ್ದ ಯುದ್ಧ ಅಂತೂ ಅಲ್ಲ. ಅಂದ್ರೆ ಒಳಗೆ ಎಷ್ಟೋ ವರ್ಷಗಳಿಂದ ನಡೀತಿದ್ದರ ಪರಿಣಾಮ ಇವತ್ತು ಈ ತರದ ಪರಿಸ್ಥಿತಿಗೆ ಬಂದಿದ್ದು ನಿಂತಿದೆ. ಆದ್ರೂ ಕೂಡ ಈಗ ಕೆಲವೊಂದಿಷ್ಟು ವಿಚಾರಗಳನ್ನ ನಾವು ಮಾಡೋದಾದ್ರೆ, ಅವರು ಒಂದು ರಷ್ಯಾದ ಅಧ್ಯಕ್ಷರು ಸ್ಪಷ್ಟವಾಗಿ ಹೇಳಿರೋದೇನು ಅಂತಂದ್ರೆ, ಅಮೆರಿಕ ಮತ್ತು ಯುಕ್ರೇನ್ ಎರಡು ಈ ನ್ಯಾಟೋ ಸೇರ್ಪಡೆಗೊಳ್ಳೋದರ ನೆಪದೊಂದಿಗೆ ಅಮೆರಿಕ ತನ್ನ ಎಲ್ಲ ಶಸ್ತ್ರಾಸ್ತ್ರಗಳನ್ನ ಯುಕ್ರೇನ್ಗೆ ರವಾನೆ ಮಾಡುತ್ತೆ, ಅದನ್ನ ಅಲ್ಲಿ ಸಂಗ್ರಹಿಸಿ ಇಡುತ್ತೆ, ಮತ್ತು ಎರಡೂ ದೇಶಗಳು ಜಂಟಿ ಸಮರಾಭ್ಯಾಸವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ರಷ್ಯಾದ ಹತ್ತಿರದ ಸ್ಥಳಗಳಲ್ಲಿ, ಆಯಕಟ್ಟಿನ ಸ್ಥಳಗಳಿಗೆ ಅತ್ಯಂತ ಹತ್ತಿರದಲ್ಲಿರೋ ಜಾಗದಲ್ಲೇ ಇವರು ಆತರ ಮಾಡ್ತಾ ಇರೋದ್ರಿಂದ ಬಹುಶಃ ಇದು ರಷ್ಯಾದ ಸ್ವಾತಂತ್ರ್ಯತೆಗೆ ಅಥವಾ ಸಾರ್ವಭೌಮತೆಗೆ ಧಕ್ಕೆ ಉಂಟಾಗುತ್ತೆ. ಈ ವಿಚಾರಕ್ಕೆ ಅವರು ಎಚ್ಚರಿಕೆಯ ನಡೆಯನ್ನ ನಡಿಬೇಕು ಅಂತ ರಷ್ಯಾದ ಅಧ್ಯಕ್ಷರ ವಾದ. ಇದಕ್ಕೆ ಅವರು ಯಾವುದೋ ರೀತಿಯ ಸೊಪ್ಪು ಹಾಕ್ತಿಲ್ಲ. ಹಾಗಿದ್ದಾಗ್ಲೂ ಕೂಡ 2010-13 ಅವಧಿಗೆ ಯುಕ್ರೇನ್ ಅಧ್ಯಕ್ಷರಾಗಿದ್ದಂತಹ ಯನುಕೋವಿಚ್ ಅವರು ರಷ್ಯಾದ ಪರ ಹೆಚ್ಚು ಒಲವನ್ನು ಹೊಂದಿದ್ರು ಆ ಸಮಯಕ್ಕೆ. ಈಗ ಒಂದು 5-6 ವರ್ಷಗಳಲ್ಲಿ ಸಂಪೂರ್ಣವಾಗಿ ವಿರುದ್ಧದ ವಾತಾವರಣ ನಿರ್ಮಾಣ ಆಗಿದೆ. ಇವರು ಯಾವ ಕಾರಣಕ್ಕೂ ರಷ್ಯಾದ ಜೊತೆಗೆ ಕೈ ಜೋಡಿಸ್ತಕ್ಕಂತಹ ಮನಸ್ಥಿತಿಯನ್ನು ಹೊಂದಿಲ್ಲ, ಮತ್ತು ಅಮೆರಿಕದ ಅಧ್ಯಕ್ಷರು ಇದಕ್ಕೆ ಬೇಕಾದ ಪೂರಕ ವಾತಾವರಣವನ್ನು ನಿರ್ಮಾಣ ಮಾಡಿಕೊಟ್ಟು ಚೀನಾದ ವಿರುದ್ಧವೇ ಒಂದು ಪಿತೂರಿಯನ್ನ ನಡೆಸೋ ಪ್ರಯತ್ನವನ್ನು ಅವರು ಕೂಡ ಮಾಡ್ತಿದ್ದಾರೆ. ಹೀಗಾಗಿ
ಆ, ಇವೆರಡರ ಸೇನಾ ಬಲ ಅವನ್ನೆಲ್ಲ ನಾವು ಲೆಕ್ಕ ಹಾಕಿದ್ರೆ ರಷ್ಯಾಗೆ ಅದು ಯಾವುದು ಸರಿಸಾಟಿ ಅಲ್ಲ. ಆದ್ರೆ ಮಿತ್ರ ರಾಷ್ಟ್ರ ಶತ್ರು ರಾಷ್ಟ್ರ ಅಂತೇನು ನಾವು ಮೊದಲನೇ ಮಹಾಯುದ್ಧ ಮತ್ತು ಎರಡನೇ ಮಹಾಯುದ್ಧದಲ್ಲಿ ನೋಡಿದ್ವಿ, ಆ ತರ ಏನಾದ್ರೂ ವಾತಾವರಣ ಸೃಷ್ಟಿ ಆದ್ರೆ ಇದು ಇನ್ನಷ್ಟು ಕೆಟ್ಟ ಪರಿಸ್ಥಿತಿಗೆ ಹೋಗಿ ನಿಲ್ಲುವಂತಹ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಯಾವುದನ್ನು ನಾವು ಕಡೆಗಣಿಸುವ ಹಾಗಿಲ್ಲ, ಅಲ್ಲಗಳೆಯುವ ಹಾಗಿಲ್ಲ. ಇವತ್ತು ಬಹುಶಃ ಪ್ರೇಮ್ ಶೇಖರ್ಜಿ ಅವರು ಇವತ್ತು ವಿಜಯವಾಣಿಯಲ್ಲಿ ಇದೇ ವಿಚಾರಗಳನ್ನ ಕುರಿತಂತೆ ಆರ್ಟಿಕಲ್ ಅನ್ನು ಕೂಡ ಬಹಳ ಅದ್ಭುತವಾಗಿ ಬರೆದಿದ್ದಾರೆ. ಅವರು ಭಾರತ ಅಲಿಪ್ತ ನೀತಿಯನ್ನ ತಗೊಳ್ಬೇಕು ಅಂತಂದ್ರೆ ಅದಕ್ಕೆ ಸಾಧಕ ಬಾಧಕಗಳೇನು, ಒಂದ್ ವೇಳೆ ಭಾರತ ಅಮೆರಿಕಾದ ಪರವಾಗಿ ನಿಂತ್ರೆ ರಷ್ಯಾ ಜೊತೆಗೆ ಇಷ್ಟು ವರ್ಷಗಳ ಸಂಬಂಧ ಏನ್ ನಾವು ಉಳಿಸ್ಕೊಂಡು ಬಂದಿದ್ವಿ ಅದನ್ನ ಹಾಳು ಮಾಡ್ಕೋಬೇಕಾಗಿ ಬರುತ್ತೆ, ಅಥವಾ ಭಾರತ ರಷ್ಯಾದೊಂದಿಗೆ ನಿಂತ್ರೆ ಅಮೆರಿಕ ನಮಗೆ ಮತ್ತೆ ವೈರಿ ರಾಷ್ಟ್ರ ಆಗೋ ಸಾಧ್ಯತೆ ಇದೆ. ಪಾಕಿಸ್ತಾನದ ಜೊತೆಗೆ ಅವ್ರು ಇನ್ನಷ್ಟು ಹೆಚ್ಚು ನಂಟನ್ನು ಬೆಳೆಸ್ಕೊಳ್ತಾರೆ. ಹಾ, ಕಿರಣ್ ರಮಣ, ಪ್ರೇಮ್ ಶೇಖರ್ ಅವರು ಬಂದಿದ್ದಾರೆ, ಇವಾಗ ಸ್ಪೀಕರ್ ಆಗಿದ್ದಾರೆ ಅವರು. ಓಕೆ ಡನ್ ಸರ್. ಅವ್ರು ಮಾತಾಡ್ತೀನಿ. ಸರ್, ನೀವು ಅನ್ಮ್ಯೂಟ್ ಮಾಡಿ ಮಾತನ್ನ ಶುರು ಮಾಡ್ಬೋದು ಸರ್. ಈಗ ಕೇಳ್ತಾ ಇದೆಯಾ ನನ್ನ ಮಾತು? ಪರ್ಫೆಕ್ಟ್ ಆಗಿ ಕೇಳಿಸ್ತಾ ಇದೆ. ಇದು ನನ್ನ ಮೊದಲನೇ ಸಲ ಇಲ್ಲಿಗೆ ಬಂದಿರೋದು, ಹೀಗಾಗಿ ಸ್ವಲ್ಪ ಗಡಬಡಾಯ್ತು. ಕಲ್ತ್ಕೋತೇನೆ ನಾನು. ನೋ ವರಿ ಸರ್, ಇದು ನಮಗೂ ಹೊಸ, ಅದು ಏನ್ ಮಾಡಕ್ ಆಗಲ್ಲ. ಸೊ ಅದೇ ಇನಿಷಿಯಲಿ ನಾನು ಹೇಳ್ದಂಗೆ ಏನಕ್ಕೆ ಈ ಯುದ್ಧ ಶುರುವಾಯ್ತು, ಮತ್ತೆ ರಷ್ಯಾ ಮತ್ತೆ ಯುಕ್ರೇನ್ ನಡುವಿನ ಸಂಬಂಧ ಹೇಗೆ, ಯಾತಕ್ಕೋಸ್ಕರ ಇವಾಗ ನಾಟೋ ಅವರು ಹಿಂದೆ ಇರ್ತಿದ್ದಾರೆ ಯುಕ್ರೇನ್ ಸಪೋರ್ಟ್ ಮಾಡಿ ರಷ್ಯಾನ ಓಡಿಸ್ಲಿಕ್ಕೆ ಅನ್ನೋದು ಪ್ರಶ್ನೆಗಳ ಉಳಿದಿದೆ. ಸೊ ಇದ್ರ ಕುರಿತಾಗೆ ನೀವು ಮಾತಾಡ್ಬೇಕು ಅಂತ ನಾವು ಕೇಳ್ಕೊತೇವೆ. ಓಕೆ, ನಿನ್ನೆ ಬೆಳಿಗ್ಗೆ ಎಲ್ಲರಿಗೂ ನಮಸ್ಕಾರಗಳು. ನಿನ್ನೆ ಬೆಳಿಗ್ಗೆ ಯುರೋಪಿಯನ್ ಟೈಮ್ ಪ್ರಕಾರ ರಷ್ಯಾದ ಅಧ್ಯಕ್ಷ ಪುತಿನ್ ಹೇಳೋ ರೀತಿ ಸ್ಪೆಷಲ್ ಮಿಲಿಟರಿ ಆಕ್ಷನ್ ಶುರುವಾಗಿದೆ. ಇದೇನು ಪ್ರಾರಂಭದಲ್ಲಿ ಬಹುಶಃ ಕಿರಣ್ ಮಾತಾಡ್ತಾ ಇದ್ದದ್ದು, ಯಾರೋ ಹೇಳ್ತಾ ಇದ್ರು ಇದು ಒಂದು ದಿನದಲ್ಲಿ ಈ ತಯಾರಿ ಆಗೋದಿಲ್ಲ ಅಂತ. ಹೌದು, ನಿಜ. ಈ ತಯಾರಿ ಕಳೆದ ಆಲ್ಮೋಸ್ಟ್ 7 ವರ್ಷಗಳಿಂದ ನಡೀತಾ ಇದೆ. ನಾವು 2014 ಹೋಗ್ಬೇಕು ಅಂತ ಹೇಳಿದ್ರೆ ಅದಕ್ಕೂ ಹಿಂದಕ್ಕೆ ಹೋಗ್ಬೇಕಾಗ್ತದೆ. ನೋಡಿ, ಯುಕ್ರೇನ್ ಸೋವಿಯತ್ ಯೂನಿಯನ್ ನ ಒಂದು ಭಾಗ ಆಗಿತ್ತು ರಷ್ಯಾ ಜೊತೆನಲ್ಲಿ, ಆಯ್ತಾ. ಮತ್ತೆ ಕಳೆದ 300 ವರ್ಷಗಳಿಂದಲೂ ಅದು ರಷ್ಯನ್ ಎಂಪೈರ್, ಝಾರಿಸ್ಟ್ ಎಂಪೈರ್ದ ಭಾಗ, ಅನಂತರ ಕಮ್ಯುನಿಸ್ಟ್ ಸೋವಿಯತ್ ಯೂನಿಯನ್ ಭಾಗ ಆಗಿತ್ತು. ಆಮೇಲೆ 1991 ನಲ್ಲಿ ಕೋಲ್ಡ್ ವಾರ್ ಎಂಡ್ ಆಗಿ ಸೋವಿಯತ್ ಯೂನಿಯನ್ ಅಲ್ಲಿ ಕಮ್ಯುನಿಸಂ ಕೊಲ್ಯಾಪ್ಸ್ ಆಗಿ ಸೋವಿಯತ್ ಯೂನಿಯನ್ ಡಿಸಿಂಟಿಗ್ರೇಟ್ ಆದಾಗ ಅದು ಎಂತದ್ದು ಅಸ್ತಿತ್ವಕ್ಕೆ ಬಂದಂತ 15 ಸ್ವತಂತ್ರ ಗಣರಾಜ್ಯಗಳಲ್ಲಿ ಈ ಯುಕ್ರೇನ್ ಸಹ ಒಂದು. ಆಕ್ಚುಲಿ ಆಗ ನೋಡೋದಾದ್ರೆ ನಾವು ಯುಕ್ರೇನ್ ಸ್ವತಂತ್ರವಾಗುವಂತ ಅವಶ್ಯಕತೆನೂ ಇರಲಿಲ್ಲ, ಅಗತ್ಯನೂ ಇರಲಿಲ್ಲ, ಅಂತಹ ಒಂದು ಗಂಭೀರ ಪರಿಸ್ಥಿತಿಯು ನಿರ್ಮಾಣ ಆಗಿರ್ಲಿಲ್ಲ. ಸೋವಿಯತ್ ಯೂನಿಯನ್ ಸ್ವತಂತ್ರವನ್ನ ಬಯಸ್ತಾ ಇದ್ದದ್ದು ಪರಂಪರಾಗತವಾಗಿ ರಷ್ಯನ್ರನ್ನ ವಿರೋಧಿಸ್ತಾ ಬಂದಿದ್ದಂತ ಬಾಲ್ಟಿಕ್ ಪೀಪಲ್, ಲಾಟ್ವಿಯನ್ಸ್, ಲಿಥುವಾನಿಯನ್ಸ್ ಅಂಡ್ ಎಸ್ತೋನಿಯನ್ಸ್, ಆಯ್ತಾ, ಅವರು ಮತ್ತೆ ಸ್ವಲ್ಪ ಮಟ್ಟಿಗೆ ಜಾರ್ಜಿಯನ್ಸ್ ಮಾತ್ರ. ಇಂಥ ಒಂದು ನಮಗೆ ಒಂದು ರಷ್ಯಾದಿಂದ ದೂರ ಹೋಗ್ಬೇಕು ನಾವು ಅನ್ನೋದು ಯುಕ್ರೇನಿಯನ್ರಲ್ಲಿ ಇರಲಿಲ್ಲ, ಆಯ್ತಾ. ಇನ್ಫ್ಯಾಕ್ಟ್ ಕೆಲವರು ಇದ್ದಿರ್ಬೋದು, ಅಂತವ್ರು ಎಲ್ಲಾ ಕಡೆ ಸಿಗ್ತಾರೆ. ಇವನ್ ಅಮೆರಿಕಾದ ಒಂದು ಸ್ಟೇಟ್ ತಗೊಂಡ್ರು ಅಮೆರಿಕಾದಿಂದ ದೂರ ಹೋಗ್ಬೇಕು ಅನ್ನೋರು ಸ್ವಲ್ಪ ಜನ ಸಿಗ್ತಾರೆ, ಆಯ್ತಾ. ಬಹುಶಃ ನೆಟ್ವರ್ಕ್ ಸಮಸ್ಯೆ ಆಗಿದೆ. ಡಿಸ್ಕನೆಕ್ಟ್ ಆಯ್ತು ಅವ್ರದ್ದು. ಮೋಸ್ಟ್ಲಿ ನೆಟ್ವರ್ಕ್ ಇಶ್ಯೂ ಇದೆ ಅನ್ಸುತ್ತೆ ಅವರಲ್ಲಿ. ಓಕೆ, ಮೀನ್ವೈಲ್ ನಮ್ಮ ಜೊತೆ ಸುದರ್ಶನ್ ಅವ್ರು ಇದ್ದಾರೆ. ನಾವು ನೋಡ್ತೇವೆ ಪ್ರೇಮ್ ಶೇಖರ್ ಅವ್ರು ಜಾಯ್ನ್ ಆಗ್ಬೋದಾ ಅಂತ.
ಸುದರ್ಶನ್ ಜಿ, ನೀವು ಈ ಕುರಿತಾಗಿ ಏನ್ ಹೇಳ್ತೀರಾ? ಅಂದ್ರೆ ಭಾರತೀಯರ ಅಲ್ಲಿ ಸಿಗಾಕೊಂಡಿರೋರ್ನ ಹೇಗೆ ಇಂಡಿಯಾ ರೆಸ್ಕ್ಯೂ ಮಾಡ್ಬೋದು, ಅಥವಾ ಈಗ ಆಲ್ರೆಡಿ ಏನ್ ಕ್ರಮಗಳನ್ನ ಕೈಗೊಂಡಿದ್ದಾರೆ ಸರ್ಕಾರದವರು, ಈ ಕುರಿತಾಗಿ ನೀವು ಹೇಳ್ಬೋದಾ? ಎಲ್ಲ ಸ್ವಲ್ಪ ಕ್ರಮವಾಗಿ ಬರೋಣ. ಪ್ರೇಮ್ ಶೇಖರ್ ಸರ್ ಬರೋವರೆಗೂ ನಾನು ಅವ್ರು ಹೇಳಿದ್ದನ್ನೇ ಒಂದ್ ಸ್ವಲ್ಪ ಕಂಟಿನ್ಯೂ ಮಾಡ್ತೀನಿ, ಸೊ ದಟ್ ದೇರ್ ಇಸ್ ಸಮ್ ಕಂಟಿನ್ಯೂಟಿ. ಆಮೇಲೆ ವಿ ವಿಲ್ ಟೇಕ್ ಯುವರ್ ಸಜೆಸ್ಟೆಡ್ ಟಾಪಿಕ್. ಈಗ ನೋಡಿ, ಈ ನ್ಯಾಟೋ, ನೀವೆಲ್ಲ ಯುವಕರು ಸ್ವಲ್ಪ ಇತಿಹಾಸ ನಾನು ನಿಮಗೆ ಹೇಳಬೇಕು ಅಂತ ಒಂದಿಷ್ಟು ಅವರು ಪ್ರೇಮ್ ಶೇಖರ್ ಸರ್ ಏನು ಹೇಳಿದ್ರು ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ. ಈ ನ್ಯಾಟೋ ಅಂದ್ರೆ ಏನು, ಹೆಂಗ್ ಶುರು ಆಯ್ತು ಅಂದ್ರೆ, ಈಗೆಲ್ಲ ಈಗ 2-3 ದಿವಸ ಬರೀ ಅದೇ ಡಿಸ್ಕಸ್ ಆಗ್ತಾ ಇದೆ. ಬಟ್ ಇದರ ಒಂದು ಉಗಮ ಹೇಗಾಯ್ತು ಅಂದ್ರೆ, ಇದು NATO, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ಇದು ಸೆಕೆಂಡ್ ವರ್ಲ್ಡ್ ವಾರ್ ಆದ್ಮೇಲೆ ಜರ್ಮನಿ ಅಂತೂ ನಾಶವಾಗೋಯ್ತು, ಜಪಾನು ಬಿದ್ದೋಯ್ತು. ಇನ್ನು ಉಳಿದಿದ್ದು ಇಂಗ್ಲೆಂಡ್ ಅಷ್ಟೊತ್ತಿಗೆ ಬಸವಳಿದು ಸಾಕಪ್ಪ ಸಾಕು, ಈ ಭಾರತದ ಸಾಹಸನೂ ಬೇಡ, ಬರ್ಮಾದ ಸಾಹಸನೂ ಬೇಡ, ಶ್ರೀಲಂಕಾ ಸಾಹಸನೂ ಬೇಡ, ನಾವು ಬಿಟ್ಟು ಹೋಗ್ತೀವಿ ಅಂತ ಓಡೋದ್ರು. ಯಾಕಂದ್ರೆ ಅವರಿಗೆ 2ನೇ ವಿಶ್ವ ಯುದ್ಧದ ಹೊಡೆತ ತಡ್ಕೊಳಕ್ಕಾಗ್ಲಿಲ್ಲ. ಅಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ INA ಬೇರೆ ಇವರಿಗೆ ಬಲವಾದ ಪೆಟ್ಟು ಕೊಟ್ಟಿತ್ತು. ಸೊ ಹಂಗಾಗಿ ಇವರು ಭಾರತ ಬಿಟ್ಟು ಓಡೋದ್ರು. ಇನ್ನು ಉಳಿದಿದ್ದ್ಯಾರು? ಸೋವಿಯತ್ ಯೂನಿಯನ್, ಅಮೆರಿಕ. ಈಗ ಮುಂದೆ ಅಕಸ್ಮಾತ್ ಏನಾದ್ರೂ ಈ ತರ ಯುದ್ಧ ಆದರೆ ಬಿಟ್ವೀನ್ ಅಮೆರಿಕ ಅಂಡ್ ಸೋವಿಯತ್ ಯೂನಿಯನ್, ಒಬ್ರಿಗೊಬ್ರು ನಾವು ರಕ್ಷಣೆ ಕೊಡಬೇಕು ಅಂತೇಳಿ ಒಂದು ಆರ್ಗನೈಸೇಷನ್ ಶುರು ಮಾಡಿದ್ರು, ಅದೇ ನ್ಯಾಟೋ. ಅಮೆರಿಕ, ಕೆನಡಾ ಮತ್ತು 12 ಯುರೋಪಿಯನ್ ರಾಷ್ಟ್ರಗಳು, ಇದು ಒಟ್ಟು 14 ಜನ ಮೆಂಬರ್ ಇಂದ ಶುರುವಾಯಿತು. ಈಗ ಅದರ ಮೆಂಬರ್ಶಿಪ್ ಇರೋದು 30 ಜನ. ಇದಕ್ಕೆ ಪ್ರತಿಯಾಗಿ ಸೋವಿಯತ್ ಯೂನಿಯನ್ ಏನ್ ಮಾಡ್ತು ಅಂದ್ರೆ, ಒಂದು ವಾರ್ಸಾ ಪ್ಯಾಕ್ಟ್ ಅಂತ ಮಾಡ್ಕೊಂಡು ಎಲ್ಲಾ ಕಮ್ಯುನಿಸ್ಟ್ ದೇಶಗಳನ್ನ ಒಕ್ಕೂಡಿಸಿ ಅವರು ಒಂದು ಒಕ್ಕೂಟ ಶುರು ಮಾಡ್ಕೊಂಡ್ರು. ಅದನ್ನ ವಾರ್ಸಾ ಪ್ಯಾಕ್ಟ್ ಅಂತ ಕರೀತಾರೆ. ಈಗ ಶುರುವಾಗಿದ್ದು ಶೀತಲ ಯುದ್ಧ. ಒಳಗೊಳಗೆ ಅವರು ಅಣ್ವಸ್ತ್ರ ತಯಾರು ಮಾಡ್ತಿದಾರ ಅಂತ ಹೇಳಿ ರಷ್ಯಾ, ಸೋವಿಯತ್ ಯೂನಿಯನ್ ಅದಕ್ಕೆ ಡಬಲ್ ಅಷ್ಟು ಅಣ್ವಸ್ತ್ರ ಶುರು ಮಾಡಕ್ಕೆ ತಯಾರಿ ಮಾಡಕ್ ಇಟ್ಕೊಂಡಿತ್ತು. ಆಮೇಲೆ ಅವ್ರು ಏನೇನ್ ಮಾಡ್ತಾರೆ ಅಂತ ಒಂದು ಗುಪ್ತ ಮಾಹಿತಿ ಬಂದಾಗ ಇವರು ಅದಕ್ಕೆ ಒಂದು ಪ್ರತ್ಯುತ್ತರವಾಗಿ ಇನ್ನೊಂದು ಏನೋ ಮಾಡೋರು. ಇದು ಶೀತಲ ಯುದ್ಧ. ಅಂದ್ರೆ ಓಪನ್ ಆಗಿ ಏನೋ ಡಿಕ್ಲೇರ್ ಮಾಡ್ತಿರ್ಲಿಲ್ಲ, ಬಟ್ ಒಳಗೊಳಗೆ ಬಹಳ ಒಂದು ಗುಮಾನಿಯಿಂದ ಅವರು ಶಸ್ತ್ರಾಸ್ತ್ರಗಳನ್ನ ತಯಾರು ಮಾಡೋದಾಗ್ಲಿ, ಅಥವಾ ಸ್ಪೇಸ್, ಇವರು ಸ್ಪುಟ್ನಿಕ್ ಅಂತ ಮಾನವ ನಿರ್ಮಿತ ಉಪಗ್ರಹ ಮಾಡಿದ್ರೆ ಅವರು ಅಪೋಲೋ ಅಂತ ಮಾಡಿದ್ರು. ಹೀಗೆ ಜಿದ್ದಾಜಿದ್ದಿಗೆ ಬಿದ್ದು ಎರಡೂ ದೇಶದ ಎಕಾನಮಿ ಆಕ್ಚುಲಿ ಹಾಳಾಗಿತ್ತು. ಕೇಳ್ತಿದ್ಯಾ? ಸ್ವಲ್ಪ ಟೆಕ್ನಿಕಲ್ ಗ್ಲಿಚ್ ಇದೆ, ಅಂದ್ರೆ ನಿಮ್ ವಾಯ್ಸ್ ಸ್ವಲ್ಪ ಬ್ರೇಕ್ ಆಗ್ತಿದೆ. ಮೀನ್ವೈಲ್ ಪ್ರೇಮ್ ಶೇಖರ್ ಅವ್ರು ಮತ್ತೆ ಬಂದಿದ್ದಾರೆ. ಓಕೆ ಓಕೆ, ಲೆಟ್ ಹಿಮ್ ಕಂಟಿನ್ಯೂ. ಪ್ರೇಮ್ ಶೇಖರ್ ಸರ್, ನಿಮ್ಗೆ ಕೇಳಿಸ್ತಿದ್ಯಾ? ಇಲ್ಲ, ಮತ್ತೆ ಕನೆಕ್ಟಿಂಗ್ ಅಂತ ಬರ್ತಾ ಇದೆ ನಂಗೆ. ಸುದರ್ಶನ್ ಸರ್, ನೀವು ಕಂಟಿನ್ಯೂ ಮಾಡ್ಬೋದು. ಓಕೆ ಓಕೆ, ಅವ್ರದ್ದು ಈ ಸ್ಪೀಕರ್ ಐಕಾನ್ ಕಾಣ್ತಾ ಇಲ್ಲ. ಇಲ್ಲ, ಅವ್ರಿಗೆ ಕನೆಕ್ಟಿಂಗ್ ಅಂತ ಬರ್ತಾ ಇದೆ, ಅಂದ್ರೆ ಮೋಸ್ಟ್ಲಿ ನೆಟ್ವರ್ಕ್ ಇಶ್ಯೂ ಇರುತ್ತೆ. ಓಕೆ ಓಕೆ, I'll quickly finish that history part. ಸೊ ಇದು ಈ ಸೋವಿಯತ್ ಒಕ್ಕೂಟ 1991ರಲ್ಲಿ ಮಿಖೇಲ್ ಗರ್ಬಚೋವ್ ಅನ್ನೋರು ಗ್ಲಾಸ್ನಾಸ್ಟ್ ಅಂದ್ರೆ ಓಪನ್ನೆಸ್, ಈ ಕಮ್ಯುನಿಸ್ಟ್ ಗೊತ್ತಲ್ಲ, ಎಲ್ಲ ಒಳಗೊಳಗೆ ಮಾಡ್ತಿರ್ತಾರೆ. ಸೊ ಯಾರಿಗೂ ಗೊತ್ತಾಗಲ್ಲ ಹೊರಗಡೆ ಏನಾಗ್ತಿದೆ ಅಂತೇಳಿ. ಸೊ ಗ್ಲಾಸ್ನಾಸ್ಟ್ ಅಂದ್ರೆ ಓಪನ್ನೆಸ್ ಅಂತೇಳಿ. ಸೊ ಲೆಟ್ಸ್ ಬಿ ಓಪನ್ ವಾಟ್ ವಿ ಆರ್ ಡೂಯಿಂಗ್ ಅಂತೇಳಿ ಒಂದು ರೆವಲ್ಯೂಷನರಿ ಐಡಿಯಾ ಬಂತು. ಆಮೇಲೆ ಪೆರಿಸ್ಟ್ರಾಯ್ಕಾ ಅಂತೇಳಿ, ನಿಮಗೆ ಯಾರು ಬೇಕಾದ್ರೂ, ಯಾಕಂದ್ರೆ ಅಷ್ಟೊತ್ತಿಗಲ್ಲೇ ಅವ್ರ ಎಕಾನಮಿ ಎಷ್ಟು ಬಿದ್ದೋಗಿತ್ತು ಅಂದ್ರೆ ಈ ಸಣ್ಣ ಪುಟ್ಟ ರಾಷ್ಟ್ರಗಳನ್ನ ಅವರಿಗೆ ಹಿಡಿದಿಟ್ಟುಕೊಳ್ಳೋ, ನಿಯಂತ್ರಿಸಿ ಅವರಿಗೆ ಸಪೋರ್ಟ್ ಮಾಡುವಷ್ಟು ಶಕ್ತಿನೂ ಇರಲಿಲ್ಲ. ಅವಾಗ ಹೇಳಿದ್ರು, ನಿಮ್ಮಷ್ಟಕ್ಕೆ ನೀವು ನೋಡ್ಕೊಂಬಿಡಿ
ಅಂತೇಳಿ ಆ ಪ್ರೋಗ್ರಾಮು ಈಸ್ ಕಾಲ್ಡ್ ಪೆರಿಸ್ಟ್ರಾಯ್ಕಾ ಅಂತೇಳಿ. ಅದರಲ್ಲಿ ಈ 15 ದೇಶಗಳು ಸಪರೇಟ್ ಆಗ್ಬಿಟ್ಟು ಸ್ವತಂತ್ರವಾಗಿದ್ವು. ಸೊ ಅಲ್ಲಿಂದ ಶುರುವಾಯಿತು ಯುಕ್ರೇನಿನ ಕತೆ. ಯುಕ್ರೇನ್ ವಾಸ್ ಅ ಬಫರ್, ಇಟ್ ಇಸ್ ಸ್ಟಿಲ್ ಎ ಬಫರ್ ಕಂಟ್ರಿ ಬಿಟ್ವೀನ್ ಯುರೋಪ್ ಅಂಡ್ ರಷ್ಯಾ. ಸೊ ಹಾಗಾಗಿ ಇದರ ಒಂದು ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಏನಂದ್ರೆ ಇಲ್ಲಿವರೆಗೂ ಅದು ರಷ್ಯಾದ ಪರವಾಗೇ ಇತ್ತು. ಆದ್ರೆ ಸ್ಲೋಲಿ ವೆಸ್ಟರ್ನ್, ಈ ಪಶ್ಚಿಮ ಯುಕ್ರೇನ್ ಏನು ಆಯ್ತು ಅಂದ್ರೆ ಅವರು ಯುರೋಪಿನ ಕಡೆ ವಾಲ್ಕೊಂಡ್ಬಿಟ್ರು. ಆಮೇಲೆ ನಾವು ನ್ಯಾಟೋಗೆ ಸೇರ್ಕೋಬೇಕು ಅನ್ನೋ ಒಂದು ಕೂಗು ಪಶ್ಚಿಮದ ಕಡೆ ಶುರುವಾಯಿತು. ಆದ್ರೆ ಪೂರ್ವ ಯುಕ್ರೇನ್ ಇಸ್ ಅ ವೆರಿ ಕಾಂಪ್ಲಿಕೇಟೆಡ್ ಕಂಟ್ರಿ. ಯಾಕಂದ್ರೆ ಇದರಲ್ಲಿ 16 ವರ್ಷದಿಂದ PEW ಅಂತೇಳಿ ಒಂದು ರಿಸರ್ಚ್ ಆರ್ಗನೈಸೇಷನ್ ಇದೆ. ಅವರು 16 ವರ್ಷದಿಂದ ರಿಸರ್ಚ್ ಮಾಡಿದ್ರು. ದಿ ನಾರ್ಮಲ್ ಯುಕ್ರೇನಿಯನ್ ಅವರು ನಿಜವಾಗ್ಲೂ ನ್ಯಾಟೋಗೆ ಸೇರ್ಕೋಬೇಕಾ ಬೇಡವಾ ಅಂತ. ಅದೊಂಥರ 50-50, 60-40 ಆ ತರ ಒಂದು ಒಪಿನಿಯನ್ ಬರೋಕ್ ಶುರು ಆಯ್ತು. ಆದ್ರೆ ರಷ್ಯಾಕ್ಕೆ ಈ ಯುಕ್ರೇನ್ ನ್ಯಾಟೋಗೆ ಸೇರ್ಕೋಬಾರ್ದು, ಯಾಕಂದ್ರೆ ಸೇರ್ಕೊಂಡ್ಬಿಟ್ರೆ ಇದು ಒಂದು ಲಕ್ಷ್ಮಣ ರೇಖೆ. ಆ ಲಕ್ಷ್ಮಣ ರೇಖೆ ದಾಟಿ ಯುರೋಪ್ ಬಂದ್ಬಿಡುತ್ತೆ, ಅಲ್ಲಿಂದ ನಮಗೆ ತೊಂದರೆ ಅಂತೇಳಿ ಒಂದು ಯಾವ ದೇಶಕ್ಕಾದ್ರೂ ಅವರ ಹಿತವನ್ನ ಅವರು ಕಾಪಾಡ್ಕೋಬೇಕು. ಸೊ ಹಾಗಾಗಿ ಅವರು ದೇ ಆರ್ ವೆರಿ ಸ್ಕೇರಿ ಅಬೌಟ್ ದಿಸ್ ಪಾರ್ಟ್. ಮತ್ತೆ ಇನ್ನೊಂದು ಏನಾಯ್ತು ಅಂದ್ರೆ ಒಂದು ಬುಡಾಪೆಸ್ಟ್ ಮೆಮೊರಂಡಮ್ ಅಂತ, ಇದರ ಸಿಗ್ನೇಟರಿಗಳು ಯಾರು ಅಂದ್ರೆ ಅಮೆರಿಕ, UK ಅಂಡ್ ರಷ್ಯಾ. ಏನಿತ್ತು ಅದರಲ್ಲಿ, ಯಾಕಂದ್ರೆ ಇದನ್ನು ಮಾಮೂ ಮಾಡ್ಬಿಟ್ರು, ಯುಕ್ರೇನಿಯನ್ನ ಮಾಮೂ ಮಾಡ್ಬಿಟ್ರು ಈ ಬುಡಾಪೆಸ್ಟ್ ಮೆಮೊರಂಡಮ್ ತಗೊಂಡು. ಯಾಕೆ ಅಂದ್ರೆ ಈ ದೇಶಗಳೆಲ್ಲ ವಿಂಗಡಣೆ ಆಗ್ಬಿಟ್ವಲ್ಲ 1991 ಅಲ್ಲಿ. ಅವಾಗ ಇದು ಸೋವಿಯತ್ ರಷ್ಯಾದಲ್ಲಿದ್ದ ಎಷ್ಟು ಆಯುಧಗಳು, ಶಸ್ತ್ರಾಸ್ತ್ರಗಳು, ಅಣು ಬಾಂಬುಗಳು ಅವು ಎಲ್ಲೆಲ್ಲಿ ಇಡಬೇಕು ಅನ್ನೋದು ಗೊತ್ತು, ಅಷ್ಟೊಂದು ಕಲೆ ಹಾಕೊಂಡ್ಬಿಟ್ಟಿದ್ರು. ಸುಮಾರು 6,000 ಅಣ್ವಸ್ತ್ರಗಳಿದ್ವು ಆಗಿನ ಕಾಲದಲ್ಲಿ. ಸೊ ಅವು ಕೆಲವನ್ನ ಯುಕ್ರೇನ್ ಅಲ್ಲೇ ಬಿಟ್ಟು ಹೋಗ್ಬಿಟ್ರು. ನಾವು ಅದರ ಡೇಂಜರ್ 2 ವರ್ಷ ಆದ್ಮೇಲೆ ಗೊತ್ತಾಯ್ತು. ನೋ ಇಟ್ ಈಸ್ ನಾಟ್ ವೆರಿ ಸೇಫ್. ಈ ಸಣ್ಣ ಕಂಟ್ರಿಗಳಲ್ಲೆಲ್ಲ ಅಣ್ವಸ್ತ್ರ ಇಟ್ಬಿಟ್ರೆ ಅದೇ ಹೇಳ್ತಾರಲ್ಲ, ಏನೋ ಮಂಗನ ಕೈಯಲ್ಲಿ ಕೊಟ್ಟಂಗಾಗುತ್ತೆ ಅಂತೇಳಿ ಬಹಳ ಉಪಾಯದಿಂದ ಉಕ್ರೇನಿಗೆ ಒಂದು ಒಡಂಬಡಿಕೆ ಮಾಡ್ಕೊಂಡ್ರು ಉಕ್ರೇನಿನ ಜೊತೆ. ನೀವು ಈ ಅಣ್ವಸ್ತ್ರಗಳನ್ನ ಕೊಟ್ಬಿಡಿ, ನಾವು ಅದನ್ನ ನಿಷ್ಕ್ರಿಯಗೊಳಿಸ್ತೀವಿ. ಅದಕ್ಕೆ ಬದಲಾಗಿ ನಿಮಗೇನಾದ್ರೂ ಒಂದು ಯುದ್ಧ ಅಥವಾ ಸೈನ್ಯದ ಸಹಾಯ ಬೇಕು ಅಂದ್ರೆ ನಾವು ಬಂದು ನಿಮಗೆ ಸಹಾಯ ಮಾಡ್ತೀವಿ ಅಂತ ಈ 3 ಜನ ಸೈನ್ ಹಾಕಿದ್ರು. ಯಾರ್ಯಾರು? ಅಮೆರಿಕ, ಇಂಗ್ಲೆಂಡ್ ಅಂಡ್ ರಷ್ಯಾ. ಸೊ ಈ ಉಕ್ರೇನ್ ಅದೇ ಅಣ್ವಸ್ತ್ರಗಳನ್ನ ಇವತ್ತು ಇಟ್ಕೊಂಡಿದ್ರೆ ಈ ಸ್ಥಿತಿ ಬರ್ತಿತ್ತ? ಖಂಡಿತ ಇಲ್ಲ. ಯಾಕಂದ್ರೆ ಅಟಾಮಿಕ್ ವೆಪನ್ಸ್ ಆರ್ ದ ಬಿಗ್ಗೆಸ್ಟ್ ಡಿಟರೆನ್ಸ್. ಅದನ್ನ ಕೇಳಿದ್ರೆ ಎದರ್ಕೊಂಡ್ಬಿಡ್ತಾರೆ, ಓ ಬೇಡಪ್ಪ ಇವ್ರ ತಂಟೆಗೆ ಹೋಗೋದು ಬೇಡ ಅಂತ. So that is a lesson to be learned for us Indians. Anyway, ಈಗ ಏನಾಯ್ತು ಅಂದ್ರೆ slowly Ukraine was tossed between pro-Russia government sometime and anti-Russia government sometime. So ಹೀಗಾಗಿ ಒಂದು ಅತಂತ್ರ ಪರಿಸ್ಥಿತಿ ಇತ್ತು ಯುಕ್ರೇನ್ ನಲ್ಲಿ ಯಾವಾಗ್ಲೂ. ನಾಟ್ ಓನ್ಲಿ ಟುಡೇ, ಇಟ್ ವಾಸ್ ಎ ಕಾನ್ಸ್ಟೆಂಟ್ ಕಾನ್ಫ್ಲಿಕ್ಟ್. ಯಾರು ಯಾವ ಗವರ್ಮೆಂಟ್ ಇದೆ ಅಂತೇಳಿ ಅದ್ರ. ಸೊ ಇದು ಏನಾಯ್ತು ಅಂದ್ರೆ ಒಬ್ರು ವಿಕ್ಟರ್ ಅಂತ ಪ್ರೋ ರಷ್ಯನ್ ಪ್ರೆಸಿಡೆಂಟ್ ಇದ್ರು ಇನ್ 2014. ಅವರನ್ನ ದಂಗೆ ಎದ್ದು ಜನಗಳು, ಕೆಲವು ವಿರೋಧಿ ಪಕ್ಷಗಳು ಅವ್ರನ್ನ ರಾಜೀನಾಮೆ ಕೊಡಕ್ಕೆ ಫೋರ್ಸ್ ಮಾಡಿಬಿಟ್ರು. ಅವರು ರಾಜೀನಾಮೆ ಕೊಟ್ರು, ಹೊರಗೆ ಹೋಗ್ಬಿಟ್ರು. ಇದೇ ಸಿಟ್ಟಿನಲ್ಲಿ ಇಷ್ಟೊತ್ತಿಗಾಗ್ಲೇ ಪುಟಿನ್ ಅವರು ಪ್ರೆಸಿಡೆಂಟ್ ಆಗಿದ್ರು. ಒಂದು ನಿಮಿಷ, ಸಾರಿ ಫಾರ್ ಇಂಟರ್ಬಟ್. ಇವರು ಪ್ರೇಮ್ ಶೇಖರ್ ಸರ್ ಬಂದಿದ್ದಾರೆ.
ಓಕೆ. ಈ ವಿಚಾರ ತಗೊಂಡು ಅವ್ರ ಹತ್ರನೇ ಈ ಡಿಸ್ಕಷನ್ ಮಾಡೋಣ. ಯಾಕೆಂದ್ರೆ ಈಗ ಪ್ರೋ ಮತ್ತು ಆಂಟಿ ಅನ್ನೋದು ಎರಡು ಪದ ನೀವು ಪ್ರಯೋಗ ಮಾಡಿದ್ರಿ. ಅದು ಈ ತರದ ಯುದ್ಧದ ವಾತಾವರಣ ನಿರ್ಮಾಣ ಮಾಡ್ಲಿಕ್ಕೆ ಮತ್ತು ಈ ಆತಂಕ ಸೃಷ್ಟಿ ಮಾಡ್ಲಿಕ್ಕೆ ಹೇಗ್ ಕಾರಣ ಆಯ್ತು ಏನು ಅನ್ನೋದನ್ನ ಪ್ರೇಮ್ಶೇಖರ್ ಸರ್ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತ ಅವ್ರಲ್ಲಿ ಕೇಳ್ಕೊಳ್ತೀನಿ. ಲೆಟ್ ಹಿಮ್ ಕಂಟಿನ್ಯೂ. ಪ್ರೇಮ್ಶೇಖರ್ ಸರ್ ಮಾತಾಡಿ ಸರ್, ಮಾತಾಡಿ. ಇದು ಹೊಸ ಸಿಸ್ಟಮ್ ಅಲ್ವಾ, ನನಗೂ ಸ್ವಲ್ಪ ಎಡವಟ್ ಆಗ್ತಾ ಇದೆ. ಸೊ ಬಟ್ ಅವ್ರಿಗೇನೋ ನೆಟ್ವರ್ಕ್ ಪ್ರಾಬ್ಲಮ್ ಇರಬೇಕು ಅಂತ ಕಾಣುತ್ತೆ. ಇಲ್ಲ ಸರ್, ಟ್ವಿಟರ್ ಸ್ಪೇಸಸ್ ಅಲ್ಲೇನೆ ಆಕ್ಚುಲಿ ಅದು ಇನ್ನು ತುಂಬಾ ಅಡ್ವಾನ್ಸ್ಡ್ ಆಗಿ ಬಿಲ್ಡ್ ಮಾಡಿಲ್ಲ, ಇನ್ನು ಬೀಟಾ ವರ್ಷನ್ ಅಲ್ಲೇ ರನ್ ಆಗ್ತಾ ಇದೆ ಇದು. ಬೇಸಿಕ್ಲಿ ಸಮ್ ಇಶ್ಯೂ ವಿತ್ ಟ್ವಿಟರ್ ಏನೇ ಅದು, ಪ್ರತಿ ಸೆಷನ್ ಅಲ್ಲೂ ಹೀಗಾಗುತ್ತೆ. ಬಟ್ ಆಡಿಯನ್ಸ್ ಇನ ಬಟ್ ವಾಟ್ ಇಸ್ ದ ಅಡ್ವಾಂಟೇಜ್ ಕಂಪೇರ್ಡ್ ಟು ಕ್ಲಬ್ ಹೌಸ್? ಏನಿದೆ ಅಡ್ವಾಂಟೇಜ್ ಇದರಲ್ಲಿ? ಬಿಕಾಸ್ ಅ ಲಾಟ್ ಆಫ್ ಕ್ವಾಲಿಟಿ ಆಡಿಯನ್ಸ್ ಜಾಯಿನ್ ಆಗ್ತಾರೆ ಇಲ್ಲಿ, ಹೂ ಆರ್ ಇಂಟ್ರೆಸ್ಟೆಡ್. ಆಮೇಲೆ ಸಸ್ಟೈನಬಿಲಿಟಿ ಗ್ರಾಫ್ ನ ನಾವು ನೋಡಿದಾಗ ಆಡಿಯನ್ಸ್ ಏನ್ ಬರ್ತಾರಲ್ಲ ಅವ್ರ ಕೊನೆ ತನಕ ಇರುವಂತ ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೆ ಟ್ವಿಟರ್ ಸ್ಪೇಸ್ ಅಲ್ಲಿ, ಅಂಡ್ ಆಸಕ್ತಿ ಇಟ್ಕೊಂಡ್ ಬರ್ತಾರೆ ಇಲ್ಲಿ. ಓಕೆ ಓಕೆ. ಇನ್ಫ್ಯಾಕ್ಟ್ ನಾನು ಆಲ್ಮೋಸ್ಟ್ ಇವು ಪ್ರೇಮ್ಶೇಖರ್ ಸರ್ ಈ ಆಲ್ಸೋ ಐ ಥಿಂಕ್ ಮೂಡ್ ಔಟ್. ಸುಮ್ನೆ ಜಗಳ ಮಾಡೋರಲ್ಲಿ ಕ್ಲಬ್ ಹೌಸ್ ಅಲ್ಲಿ ಏನೋ ಒಂದು ಟಾಪಿಕ್ ತಗೊಂಡು. ಸೊ ದಿಸ್ ಮೇ ಬಿ ಬೆಟರ್. ಸರ್ ಯು ಕ್ಯಾನ್ ಕಂಟಿನ್ಯೂ, ನೀವು ಓಕೆ. ಈಗ ನೋಡಿ, ಒಂದು ಹಿಂದಿ ಪಿಕ್ಚರ್ ಬಂದಿತ್ತು, ಅನಿಲ್ ಕಪೂರ್ದು, ನಾಯಕ್ ಅಂತ ಕಾಣುತ್ತೆ. ಅದರಲ್ಲಿ ಅನಿಲ್ ಕಪೂರ್ ಒಂದು ದಿವಸದ ಪ್ರಧಾನಮಂತ್ರಿ ಆಗ್ಬೇಕು ಅಂದ್ರೆ ಏನೇನ್ ಮಾಡ್ಬೋದು ಅಂತೇಳಿ ನೆನಪಿದ್ಯಾ? ಆಮೇಲೆ ಎಲ್ಲರಿಗೂ ಬಹುಶಃ ಗೊತ್ತಿರ್ಬೇಕು. ಅದೇ ತರ ಒಂದು ಸೀರಿಯಲ್ ಯುಕ್ರೇನ್ ನಲ್ಲಿ ನಡೀತಾ ಇತ್ತು. ಇಟ್ ಬಿಕಮ್ ಎ ವೆರಿ ಫೇಮಸ್ ಸೀರಿಯಲ್. ಆ ಸೀರಿಯಲ್ ನ ಹೀರೋ ಯಾರು ಅಂದ್ರೆ, ಹಿ ಇಸ್ ದ ಪ್ರೆಸಿಡೆಂಟ್ ಆಫ್ ಯುಕ್ರೇನ್, ಜೆಲೆನ್ಸ್ಕಿ. Because of popularity of that serial, he became prime minister. Can you imagine? ಈ ನಾಯಕತ್ವದಲ್ಲಿ ಎಷ್ಟು ಡಿಫರೆನ್ಸ್ ಇದೆ ಅಂದ್ರೆ, ವ್ಲಾಡಿಮಿರ್ ಪುಟಿನ್ ವಾಸ್ ಎ KGB agent. He was a colonel and he was a spy for 14 years and he is almost president for ಆಲ್ಮೋಸ್ಟ್ 22 years ಆಯ್ತು ಅಂತ ಕಾಣುತ್ತೆ. ಅಂಡ್ he is made some amendment in Russian constitution that he will continue to be president till 2036. ಇದು ಒಂಥರ ನಾಟ್ ಅಸರ್ಟಿವ್ನೆಸ್, ಗೂಂಡಾಗರ್ದಿ. ಸೊ ಅಂತ ಒಬ್ಬ ಪ್ರೆಸಿಡೆಂಟು. ಆಮೇಲೆ ಈಸ್ ಎ ಕಾಮಿಡಿಯನ್, ಯಾರು ಯುಕ್ರೇನ್ ಪ್ರೆಸಿಡೆಂಟ್. ಅವ್ರು ಏನ್ ಹೇಳ್ತಾನೆ ಅಂದ್ರೆ, ಆಲ್ ಏಬಲ್ ಬಾಡಿಡ್ ಪೀಪಲ್ ಕಮ್, ವಿ ವಿಲ್ ಗಿವ್ ಯು ರೈಫಲ್ಸ್ and you fight. Andre he is pushing his own people to die. I mean, is this kind of a leadership required? So adukke ಪುಟಿನ್ಗೆ ಬಹಳ ಒಂದು ಕೋಪ ಬಂದಿದ್ದು ಇದೇ ವಿಷಯದಲ್ಲಿ. ಯಾಕಂದ್ರೆ he was insisting, ನಾನು ನೇಟೋ ಮೆಂಬರ್ ಮಾಡ್ಕೊಳ್ಳಿ ಅಂತೇಳಿ. and NATO was not very keen. ಇದೇನಾಯ್ತು ಅಂದ್ರೆ, ಈ ಜಾರ್ಜಿಯಾ ಮತ್ತು ಯುಕ್ರೇನ್ ನ ವೇಟಿಂಗ್ ಲಿಸ್ಟ್ ಅಲ್ಲಿ ಇಟ್ಟಿದ್ರು. ಓಕೆ, ವಿ ವಿಲ್ ಸಿ. ಯಾಕಂದ್ರೆ ನೇಟೋಗೂ ಒಂದು QRs ಇರುತ್ತೆ, ಏನು ಮೆಂಬರ್ ಆಗಕ್ಕೆ ಏನೇನೆಲ್ಲ ಅವರು ಮಾಡಬೇಕು, ಯಾವ್ಯಾವ ದೇ ಶುಡ್ ಬಿ ಎ ಪ್ರೋಗ್ರೆಸಿವ್ ಡೆಮೋಕ್ರಸಿ, ಹ್ಯೂಮನ್ ರೈಟ್ಸ್ ಎಲ್ಲ ಸರಿ ಇರಬೇಕು, ಅದು ಇದು ಅಂತೇಳಿ ಎಲ್ಲೋ ಇದರಲ್ಲಿ ಮಾಡಿರ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ದಿ ಪ್ರೆಸಿಡೆಂಟ್ ಆಫ್ ಯುಕ್ರೇನ್ ವಾಸ್ ನಾಟ್ ಮೀಟಿಂಗ್ ಆಲ್ ದ ನೆಸೆಸರಿ QRs. ಸೊ ಹೀಗಾಗಿ ಇದೇ ತರ ಇದು ಮುಂದುವರೆದ್ಬಿಟ್ರೆ ಬಂದೇ ಬಿಡ್ತಾರೆ, ಇವರು ಬಾಗ್ಲಿಗೆ ಬಂದೇ ಬಿಡ್ತಾರೆ ನೇಟೋದವರು ಅಂತೇಳಿ ಪುಟಿನ್ ಹ್ಯಾಸ್ ಡಿಸೈಡೆಡ್. ಅದು ಹೇಳಿದ್ರಲ್ಲ ಯಾರು, ಇಟ್ ವಾಸ್ ನಾಟ್ ಜಸ್ಟ್ 2 days ಬ್ಯಾಕ್ ಡಿಸಿಷನ್, ಇಟ್ ಹ್ಯಾಪನ್ ಇಯರ್ಸ್ ಅಗೋ. ಸೊ ಹಾಗಾಗಿ ಇದರ ಒಂದು ಬ್ಯಾಕ್ ಗ್ರೌಂಡ್ ಏನು ಅಂದ್ರೆ, ಇದೇ ತಾನೇ ಆಗಸ್ಟ್ ನಲ್ಲಿ ಮುಖಭಂಗ ಮಾಡಿಕೊಂಡು ನೇಟೋ ಫೋರ್ಸಸ್ ಅಫ್ಘಾನಿಸ್ತಾನದಿಂದ ಓಡೋದ್ರು.
ಈಗ ಮತ್ತೆ ಇನ್ನೊಂದು ದೇಶಕ್ಕೆ ಯಾವುದೋ ಅವ್ರ ನೇಟೋ ಮೆಂಬರು ಅಲ್ಲ, ಯಾವುದೋ ದೇಶಕ್ಕೆ ಬಂದು ನಾವು ಸಹಾಯ ಮಾಡ್ತೀವಿ, ನೀವು ಶುರು ಮಾಡ್ಕೊಳ್ಳಿ ಅಂತೇಳಿ ಈ ಜೋ ಬೈಡನ್, ಹೂ ಇಸ್ ಎ ಯೂಸ್ಲೆಸ್ ಫೆಲೋ ಅಂಡ್ ಈ ಕಾಂಟ್ ಕಾಂಪ್ರಿಹೆಂಡ್ ದಿ ಸಿಚುವೇಶನ್, ಅವರ ಒಂದು ಬಟ್ ಅವರಿಗೆ ಒಂದು ನಾವು ಡಾಮಿನೆಂಟ್ ವರ್ಲ್ಡ್ ಡಾಮಿನೆನ್ಸ್ ಮಾಡಬೇಕು ಅಂತೇಳಿ ಯಾವಾಗ್ಲೂ ಒಂದು ಅನುವಂಶೀಯವಾಗಿ ಅವರಿಗೆ ಬಂದಿರೋ ಒಂದು ಗುಣ. ಎಲ್ಲ ಕಡೆ ಮುಖಭಂಗ ಮಾಡ್ಕೊಂಡ್ ಬಂದಿದ್ದಾರೆ. ಆದ್ರೂ ಈ ಚಟ ಒಂದು ಹೋಗಲ್ಲ ಅವರಿಗೆ, ನಾವು ವಿ ಆರ್ ದ ವರ್ಲ್ಡ್ ಲೀಡರ್ಸ್ ಅದು ಇದು ಅಂತೇಳಿ. ಸೊ ಹೀಗಾಗಿ ಇಲ್ಲಿ ಒಂದು ಉದ್ವಿಗ್ನ ವಾತಾವರಣ ಶುರುವಾಯಿತು. ಸೊ ಇದು ಇದರ ಹಿನ್ನೆಲೆ. ಈಗ ಏನಾಯ್ತು ನೆಕ್ಸ್ಟ್ ಅಂತೇಳಿ ಎಲ್ಲ ನೋಡ್ತಾ ಇದ್ದೀರಾ, ಟಿವಿ ಪ್ರೋಗ್ರಾಮ್ಗಳು ಆಲ್ಮೋಸ್ಟ್ ಗಿವಿಂಗ್ ನಾನ್ ಸ್ಟಾಪ್ ಇನ್ಫಾರ್ಮೇಶನ್ ಅಬೌಟ್ ದಟ್. ಏನಾಗುತ್ತೆ ಅಂದ್ರೆ ಇಟ್ ಈಸ್ ವೆರಿ ಸಿಂಪಲ್ ಆಸ್ ಫಾರ್ ಮೀ. ನಾವೇನು 1971 ಅಲ್ಲಿ ಬಾಂಗ್ಲಾದೇಶದಲ್ಲಿ ಮಾಡಿದ್ವೋ, ಸೇಮ್ ಥಿಂಗ್ ವಿಲ್ ಹ್ಯಾಪನ್, ದಟ್ ದಿ ಪ್ರೆಸಿಡೆಂಟ್ ಆಫ್ ಯುಕ್ರೇನ್ ವಿಲ್ ಬಿ ನ್ಯೂಟ್ರಲೈಸ್ಡ್, ಎಲಿಮಿನೇಟೆಡ್, ಕಿಲ್ಡ್, ಸರೆಂಡರ್ಡ್, ಕ್ಯಾಪ್ಚರ್ಡ್, ಏನಾದರೂ ಆಗುತ್ತೆ, ಬಟ್ ದೇರ್ ವಿಲ್ ಬಿ ಚೇಂಜ್ ಆಫ್ ಗವರ್ಮೆಂಟ್. ಅಲ್ಲಿಗೆ ದಿ ಲಿಮಿಟೆಡ್ ಏಮ್ ಆಫ್ ರಷ್ಯಾ ಅಂಡ್ ಪುಟಿನ್ comes to logical end. It may happen tomorrow, it may happen day after, it will be a very short but intense war. Next, ನೀವು ಹೇಳಿದ್ರಲ್ಲ ನಮ್ಮ ಇಂಡಿಯನ್ ಮಕ್ಕಳ ಬಗ್ಗೆ, ಆಲ್ರೆಡಿ ದ ಪ್ರೊಸೆಸ್ ಸ್ಟಾರ್ಟೆಡ್. ಇಂಡಿಯನ್ ಏರ್ ಫೋರ್ಸ್ ಅಂಡ್ ಏರ್ ಇಂಡಿಯಾ ಬೋತ್ ಆರ್ kept on standby. Standby ಅಂದ್ರೆ ಎನಿ ಟೈಮ್ ದ ಕ್ಲಿಯರೆನ್ಸ್ ಕಮ್ಸ್ ದೇ ವಿಲ್ ಟೇಕ್ ಆಫ್. ಏರ್ ಫೋರ್ಸ್ ಅಲ್ಲಿ ಗ್ಲೋಬ್ ಮಾಸ್ಟರ್ ಅಂತ ಒಂದು ಪ್ಲೇನ್ ಇದೆ, ವಿಚ್ ಕ್ಯಾನ್ accommodate some 300 children in one flight. So if they make 10 trips, half the population would have come, which are closed. But ಇದಕ್ಕೆ ಏನ್ ಮಾಡ್ಬೇಕು ಅಂದ್ರೆ they have to come to Budapest. Budapest is closest airport to the Ukrainian border. In fact, Budapest ಇರೋದು ಇದರಲ್ಲಿ ಹಂಗೇರಿಯಲ್ಲಿ. ಹಂಗೇರಿಗಾಗಲೇ ವಿದೇಶಾಂಗ ಸಚಿವಾಲಯದಿಂದ ಒಂದು ಟೀಮ್ ಹೋಗಿದೆ, ಅಲ್ಲಿ ಕೋಆರ್ಡಿನೇಟ್ ಮಾಡ್ತಾ ಇದ್ದಾರೆ. ಸೊ ದ ಮೊಮೆಂಟ್ ದ ಚಿಲ್ಡ್ರನ್ ರೀಚ್ ದೀಸ್, ದೇರ್ ಆರ್ 6 ಏರ್ಪೋರ್ಟ್ಸ್ ಇನ್ ಹಂಗೇರಿ. ಬುಡಾಪೆಸ್ಟ್ ಈಸ್ ಒನ್ ಆಫ್ ದೆಮ್. ಅದಕ್ಕೂ ಕ್ಲೋಸರ್, ಜಸ್ಟ್ 20 kilometers ಅವೇ ಫ್ರಮ್ ಉಕ್ರೇನ್ ವೆಸ್ಟರ್ನ್ ಬಾರ್ಡರ್ ಇನ್ನೊಂದು ಏರ್ಪೋರ್ಟ್ ಇದೆ. ಸೊ ಈ 6 ಏರ್ಪೋರ್ಟ್ಗಳಿಂದ ಒಂದು ಇವ್ಯಾಕ್ಯುಯೇಷನ್ ಪ್ರೋಗ್ರಾಮ್ ಶುರುವಾಗುತ್ತೆ. ಐ ಥಿಂಕ್ ದೇ ಆಲ್ರೆಡಿ ಸಮ್ ಆಫ್ ದ ಚಿಲ್ಡ್ರನ್ ದೇ ಆಲ್ರೆಡಿ ರೀಚ್, ಬಟ್ going by the quick action that India is taking action under such severe restrictions is commendable. ಅದು ನಾನು I have been getting a lot of requests from the parents, ನಮ್ಮ ಮಗಳಿಗೆ ಸಹಾಯ ಮಾಡಿ, ಮಗನಿಗೆ ಸಹಾಯ ಮಾಡಿ ಅಂತೇಳಿ. I am giving all these telephone numbers to Public TV and Suvarna channel. ಅವರು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಒಬ್ಬ ಹುಡುಗ, ಚಿಕ್ಕಬಳ್ಳಾಪುರದ ಒಬ್ಬ ಹುಡುಗನ ಇದನ್ನು ಇಂಟರ್ವ್ಯೂನು ತೋರಿಸಿದ್ರಿ ಇವತ್ತು. ಸೊ ಇಟ್ ವಿಲ್ ಹ್ಯಾಪನ್, ಇಟ್ ಮೇ ಜಸ್ಟ್ ಹ್ಯಾಪನ್ ವಿತ್ ಇನ್ 2 days. ಅಂಡ್ ಮೀನ್ ಟೈಮ್ ಈವನ್ ದಿಸ್ ಪ್ರೆಸೆಂಟ್ ಕಾನ್ಫ್ಲಿಕ್ಟ್ ಈಸ್ ಗೋಯಿಂಗ್ ಟು ಎಂಡ್ ವಿತ್ ಇನ್ ನೆಕ್ಸ್ಟ್ 2 to 3 days ಈಸ್ ವಾಟ್ ಈಸ್ ಮೈ ಪರ್ಸೆಪ್ಷನ್. ಬಂದ್ರಾ ಸರ್? ಬಂದ್ರಾ ಸರ್? ಇಲ್ಲ, ಅವ್ರಿಗೆ ಸ್ವಲ್ಪ ನೆಟ್ವರ್ಕ್ ಸಮಸ್ಯೆ ಇದೆ, ನೋಡ್ತಾ ಇದೀವಿ. ಮೀನ್ ವೈಲ್ ಗುರುಪ್ರಸಾದ್ ಅವ್ರಿಗೆ ಒಂದು ಕ್ವಶನ್ ಇದೆ, ನಾನು ಒಂದು ಕ್ವಶನ್ ತಗೋಬಹುದು ಅಂತ ಅನ್ಕೋತೀನಿ. ಗುರು, ನೀವು ಮೈಕ್ ನ ಅನ್ಮ್ಯೂಟ್ ಮಾಡಿ ನಿಮ್ಮ ಕ್ವಶನ್ ನ ಕೇಳಬಹುದು. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಸರ್, ನನ್ನ ಪ್ರಶ್ನೆ, ಈ ರಷ್ಯಾ ಮತ್ತು ಉಕ್ರೇನ್ ಏನ್ ಯುದ್ಧ ನಡೀತಾ ಇದೆ, ಇದರಲ್ಲಿ ಭಾರತದ ನಿಲುವು ಏನಾಗಿರ್ಬೇಕು ಅಂತ ನಾನು ಬೆಳಗಿಂದ ಅಬ್ಸರ್ವ್ ಮಾಡಿರೋ ರೀತಿಯಲ್ಲಿ ಒಂದು ತಟಸ್ಥ ನಿಲುವುನಾ ಅಥವಾ ಇದು ರಷ್ಯಾಗೆ ಸಪೋರ್ಟ್ ಮಾಡೋದಾ ಏನು ಅಂತ? ಭಾರತ ನಿಲುವು ಏನು ಅಂದ್ರೆ, ವಾಟ್ ಈಸ್ ಬೆಸ್ಟ್ ಫಾರ್ ದಿ ಇಂಟ್ರೆಸ್ಟ್ ಆಫ್ ಅವರ್ ಕಂಟ್ರಿ, ದಟ್ ಶುಡ್ ಬಿ ವೆರಿ ಕ್ಲಿಯರ್. ಇದರಲ್ಲಿ 2-3 ಹಂತಗಳಿದೆ. ಈಗ ನೋಡಿ, ಈಗ ಅಮೆರಿಕದವ್ರು ಏನ್ ಮಾಡಿದ್ರು ಅಂದ್ರೆ ಲಾಟ್ ಆಫ್ ಸ್ಯಾಂಕ್ಷನ್ಸ್ ಹಾಕ್ತಾ ಇದ್ದಾರೆ ರಷ್ಯಾದ ಮೇಲೆ. ಈ ಸ್ಯಾಂಕ್ಷನ್ಸ್ ಮೊದಲು ಹಾಕಿದ್ರು 2014, ಯಾವಾಗ ಕ್ರೈಮಿಯಾ ಅಟ್ಯಾಕ್ ಇನ್ವೇಡ್ ಮಾಡ್ತು ರಷ್ಯಾ, ಆವಾಗ್ಲೂ ಹಾಕಿದ್ರು. ಆವಾಗ್ನಿಂದನೂ ಕಂಟಿನ್ಯೂ ಆಗ್ತಾನೆ ಇದೆ. ಬಟ್ ಇಟ್ ಹ್ಯಾಸ್ ವೆರಿ ಮಿಕ್ಸ್ಡ್ ಎಫರ್ಟ್
ಎಫೆಕ್ಟ್ ಆನ್ ರಷ್ಯನ್ ಎಕಾನಮಿ. ರಷ್ಯನ್ ಎಕಾನಮಿ ಏನು ಅಂದ್ರೆ ಇಟ್ ಈಸ್ ಮೇನ್ಲಿ ಬಿಕಾಸ್ ಆಫ್ ಆಯಿಲ್ ಅಂಡ್ ಮೆಟಲ್ಸ್. Nearly 40% of the oil and natural gas requirement of European countries is supplied by Russia. ಒಂದು ಪೈಪ್ಲೈನ್ ಹಾಕಿದ್ದಾರೆ ರಷ್ಯಾದಿಂದ ಜರ್ಮನಿವರೆಗೂ, 1250 ಕಿಲೋಮೀಟರ್ ಪೈಪ್ಲೈನ್. ಈ ಪೈಪ್ಲೈನ್ಗೆ ಎರಡನೇ ಪೈಪ್ಲೈನ್, ಮೊದಲು ಒಂದು ಪೈಪ್ಲೈನ್ ಇತ್ತು, ಎರಡನೇ ಪೈಪ್ಲೈನ್ ಇಟ್ ಗೋ ಸ್ಟ್ರೈಟ್ ಟು ಜರ್ಮನಿ. ಆಮೇಲೆ ಈ ಆಯಿಲ್ ಸಪ್ಲೈ ಏನಾದ್ರೂ ನಿಂತು ಬಿಡ್ತು, ರಷ್ಯಾ ಟ್ಯಾಪ್ ಆಫ್ ಮಾಡಿಬಿಟ್ರೆ ಈ ಹೀಟಿಂಗ್ ಸಿಸ್ಟಮ್ ಏನಿದೆ ಯುರೋಪಿಯನ್ ಕಂಟ್ರಿಲಿ ಅದು ಮುಗ್ದೇ ಹೋಗುತ್ತೆ. ಆ ತರದ್ದು ಇದೆ. ಈಗ ನೋಡಿ, ನಿನ್ನೆ ಒಂದು ಮೀಟಿಂಗ್ ಆಯ್ತು, G7 ಮೆಂಬರ್ಸ್ ಮೀಟಿಂಗ್. G7 ಅಂದ್ರೆ ಏಳು ಮೆಂಬರ್ಗಳು. ಅದರಲ್ಲಿ ಈ ಸ್ಯಾಂಕ್ಷನ್ ಹಾಕಬೇಕು ಅಂತ 3 ಜನ ಹೇಳಿದ್ರೆ 4 ಜನ ಹಾಕಬೇಡ್ರಿ, ಯಾಕಂದ್ರೆ ನಮ್ಮ ದೇಶದ ಎಸ್ಪೆಷಲಿ ಜರ್ಮನಿ ಈಸ್ ಅ ಬಿಗ್ಗೆಸ್ಟ್ ಕಸ್ಟಮರ್ ಆಫ್ ರಷ್ಯಾ. ಸೊ ಈ ತರ ಈ ಸ್ಯಾಂಕ್ಷನ್ಗಳು ಎಲ್ಲಿವರೆಗೂ ನಿಲ್ಲುತ್ತೆ ಅನ್ನೋದು ಒಂದು ಅನುಮಾನ. ಹಾಗೇನಾದ್ರೂ ಈ ಸಿವಿಯರ್ ಆಗಿ ಸ್ಯಾಂಕ್ಷನ್ ಆಗ್ಬಿಟ್ರೆ ರಷ್ಯಾ ಹ್ಯಾಸ್ ಅಲಯನ್ಸ್ ವಿತ್ ಚೈನಾ. ಇದೇ ಆಯಿಲ್ ನ ಅವರು ಡೈವರ್ಟ್ ಮಾಡ್ತಾರೆ, ಇದೇ ಅಲ್ಯೂಮಿನಿಯಂ ಅಂಡ್ ಸ್ಟೀಲ್ ನ ಚೈನಾಗ್ ಡೈವರ್ಟ್ ಮಾಡ್ತಾರೆ. ಅಂಡ್ ಚೈನಾ ಬ್ಯಾಡ್ಲಿ ರಿಕ್ವೈರ್ಸ್ ದಿಸ್. ಸೊ ಈಗ ಇದೇನ್ ಜಾಸ್ತಿ ತೊಂದರೆ ಆಗಲ್ಲ, ಬಟ್ ಇದರಿಂದ ಭಾರತಕ್ಕೆ ಸ್ವಲ್ಪ ಲಾಭ ಆಗಕ್ ಕಾಣುತ್ತೆ. ಮೊದಲನೇ ನೋಟದಲ್ಲಿ ಲಾಭ ಆಗುತ್ತೆ, ಯಾಕಂದ್ರೆ ಆಲ್ ದೀಸ್ ಯುರೋಪಿಯನ್ ಕಂಟ್ರೀಸ್ ವಾಂಟ್ ಎ ವೆರಿ ಟ್ರಸ್ಟೆಡ್ democratically run government which is India. ಸೊ ಇವ್ರು ಏನು ಅಲ್ಲೆಲ್ಲ ಇನ್ವೆಸ್ಟ್ಮೆಂಟ್ ಅಥವಾ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಮಾಡ್ತಿದ್ರು, ಇಟ್ ಮೇ ಗೆಟ್ ಡೈವರ್ಟೆಡ್ ಟು ಇಂಡಿಯಾ, ವಿಚ್ ಇಸ್ ವೆರಿ ಗುಡ್. ಬಟ್ ವಾಟ್ ಈಸ್ ನಾಟ್ ಸೋ ಗುಡ್ ಈಸ್ ದಿ ಆಯಿಲ್ ಪ್ರೈಸಸ್ ವಿಲ್ ಗೋ ಅಪ್. ಯಾಕಂದ್ರೆ ಈ ರಷ್ಯನ್ ಆಯಿಲ್ ಅಂಡ್ ದಿ ಮಿಡ್ಲ್ ಈಸ್ಟ್ ಆಯಿಲ್ ವಿಚ್ ಇಸ್ ಟು ಕೈಂಡ್ ಆಫ್ ಬ್ಯಾಲೆನ್ಸ್ ದಿ ಕ್ರೂಡ್ ಆಯಿಲ್ ಪ್ರೈಸ್, it is going to ಈಗ ಆಲ್ರೆಡಿ $100 per barrel ಅಂತ ಹೇಳಿದ್ದಾರೆ. ಬಟ್ ವಿ ಹ್ಯಾವ್ ಸೀನ್ ಟೈಮ್ಸ್ ವೇರ್ ಇಟ್ ವಾಸ್ $147 and we are still running the airlines and we are still driving the cars and all those things. But ಇದೆ ಸ್ವಲ್ಪ ಇಂಪ್ಯಾಕ್ಟ್ ಆಗುತ್ತೆ. ಅಂಡ್ ರಷ್ಯಾ being our strategic partner, you know, S-400 we already bought 5 of them, 5 ಬ್ಯಾಟರೀಸ್ ಅಂತ ಕರೀತಾರೆ. 1 ಬ್ಯಾಟರಿ ಬಂದಿದೆ ಆಗ್ಲೇ, ಅದನ್ನ ಪಂಜಾಬ್ ಅಲ್ಲಿ ಇರಿಸಲಾಗಿದೆ. ಇನ್ನು 4 ಬ್ಯಾಟರಿ ಬರಬೇಕು. ಅದು ಅದರ ಡೆಲಿವರಿ ಸ್ವಲ್ಪ ಡಿಲೇ ಆಗ್ಬಹುದು ಅಥವಾ ಸ್ವಲ್ಪ ಎಡವಟ್ ಆಗ್ಬಹುದು. ಸೊ ಹಾಗಾಗಿ ವಿ ಹ್ಯಾವ್ ಟು ಕೀಪ್ ಅವರ್ ಇಂಟ್ರೆಸ್ಟ್ ಇನ್ ಮೈಂಡ್. 40% of our defense requirement is met by Russia, which is actually not a very happy thing to happen. But slowly we are also moving towards self-reliance. All the defense PSUs are told that you produce ಈ ವರ್ಷದ ಬಜೆಟ್ ಅಲ್ಲೂ ನೋಡಿ 25% of the budget, defense budget allocation is meant for defense research and development. 68% of the budget should be given only to indigenous manufacturers. ಮೊದಲೆಲ್ಲ ಈ ಡಿಫೆನ್ಸ್ ಅಕ್ವಿಸಿಷನ್ಗೆ ಬಹಳ ಡಿಮ್ಯಾಂಡ್ ಇತ್ತು ಬಿಕಾಸ್ ಆಫ್ ದಿ ಕಮಿಷನ್ ಏಜೆಂಟ್ಸ್. ಒಂದು ಚಂಡೀಗಢ ಗ್ಯಾಂಗ್ ಅಂತ ಒಂದು ಗ್ಯಾಂಗ್ ಇದೆ, ಅವ್ರ ಕೆಲಸನೇ ಇದು, ಸ್ಟಾಪ್ ಆಲ್ ದಿ ಇಂಡಿಜಿನಸ್ ಮ್ಯಾನುಫ್ಯಾಕ್ಚರ್, ಗೆಟ್ ಎವ್ರಿಥಿಂಗ್ ಫ್ರಮ್ ಔಟ್ಸೈಡ್ ಸೊ ದಟ್ ದೇ ಗೆಟ್ ದೇರ್ ಪಾಕೆಟ್ಸ್ ಫುಲ್. ಸೊ ಅದೆಲ್ಲ ಈ ಜನರಲ್ ಬಿಪಿನ್ ರಾವತ್ ಕಾಲದಲ್ಲಿ ಇಟ್ ಗಾಟ್ ಚೇಂಜ್ಡ್ ಅಂಡ್ ಹೋಪ್ಫುಲಿ ಇಟ್ ವಿಲ್ ಕಂಟಿನ್ಯೂ ಲೈಕ್ ದಟ್. ಸೊ ಇದು ಇಂಥ ಒಂದು ನಮ್ಮ ದೇಶದ ಹಿತಾಸಕ್ತಿಯನ್ನ ನಾವು ಉಳಿಸ್ಕೋಬೇಕು. ಹಾಗಾಗಿ ನಮಗೇನ್ ಬೇಕು ಅದರ ಒಂದು ಪರವಾಗಿ ನಿಲುವು ತಗೋಬೇಕು. ವೆದರ್ ಅಮೆರಿಕಾ ಲೈಕ್ಸ್ ಇಟ್ ಆರ್ ರಷ್ಯಾ ಡಸಂಟ್ ಲೈಕ್ ಇಟ್, ಇಟ್ ಡಸಂಟ್ ಮ್ಯಾಟರ್. ವಿ ಆರ್ ಅಸರ್ಟಿವ್ ಎನಫ್ ಟು ಟೇಕ್ ಅವರ್ ಓನ್ ಸ್ಟ್ಯಾಂಡ್. ಅಂಡ್ ಈಗ ಎಲ್ಲರೂ ಹೇಳ್ತಾ ಇದಾರೆ, ಈ ಎಡಚರರೆಲ್ಲ ಮೊನ್ನೆಯಿಂದ ಬಾಯಿ ಮುಚ್ಕೊಂಡು ಕುತ್ಕೊಂಡಿದ್ದಾರೆ. ಯಾಕಂದ್ರೆ ಫಾರ್ ಎವ್ರಿಥಿಂಗ್ ದೇ ಯೂಸ್ ಟು ಕ್ರಿಟಿಸೈಸ್ ಮೋದಿ. ನೌ ದ ವರ್ಲ್ಡ್ ಈಸ್ ಪ್ರೆಷರೈಸಿಂಗ್ ಮೋದಿ ಸೇ ಸಮಥಿಂಗ್ ದಟ್ ಈಸ್ ಟು halt this aggression ಅಂತ ಹೇಳಿ. So much is dependent on Modi's
ಏನೋ ಒಪಿನಿಯನ್. ಯಾಕಂದ್ರೆ ನಿನ್ನೆ ಸ್ಟಾಕ್ ಮಾರ್ಕೆಟ್ 2700 ಪಾಯಿಂಟ್ ವರೆಗೂ ಬಿದ್ದೋಗಿತ್ತು. ಇವತ್ತು 1300 ವರೆಗೂ ಮೇಲೇರಿದೆ. ಅಂಡ್ ಜಸ್ಟ್ ಒನ್ ಮೇ ಬಿ ಫ್ಯೂ ಮಿನಿಟ್ಸ್ ಟಾಕ್ ಹ್ಯಾಸ್ ಮೇಡ್ ಆಲ್ ದಿಸ್ ಹ್ಯಾಪನ್. So we have both mixed benefit and little bit of economical issues also with what stand we take. ಇನ್ನು ನಾಡದ್ರಲ್ಲಿ UN Security Council ಅಲ್ಲಿ we have to take a very balanced view whether we want to, ಯಾಕಂದ್ರೆ it will be open whether we want to support Russia or oppose Russia or abstain from voting. ನೋಡ್ಬೇಕು ಏನಾಗುತ್ತೆ ಅಂತ. ಸರ್, meanwhile, I have one question. ರಷ್ಯಾದ ಪರಿಸ್ಥಿತಿ ಏನಾಗುತ್ತೆ ಅಂತ ಆಫ್ಟರ್ ವಾರ್, ಇದರ್ ಯುಕ್ರೇನ್ ಆರ್ ರಷ್ಯಾ ವಾರ್ ನಂತರ ಎಕನಾಮಿಕ್ ಲಾಸಸ್ ಅವ್ರಿಗೂ ಆಗುತ್ತೆ. ವಾಟ್ ಈಸ್ ದ ಬೌನ್ಸ್ ಬ್ಯಾಕ್ ಸ್ಟ್ರಾಟಜಿ? ಅವ್ರೇನಾದ್ರೂ ಮಾಡಿ ಇಟ್ಕೊಂಡಿದಾರಾ ಬಿಫೋರ್? ಖಂಡಿತ ದೇ ಆರ್ ಗೋಯಿಂಗ್ ಟು ಹ್ಯಾವ್ ಎ ಸಿವಿಯರ್ ಎಫೆಕ್ಟ್ ಆಫ್ ದಿಸ್. ಬಟ್ ನನಗೇನ್ ಅನ್ಸುತ್ತೆ, ಪುಟಿನ್ ಹ್ಯಾಸ್ ಫ್ಯಾಕ್ಟರ್ಡ್ ಇನ್ ಆಲ್ ದಿಸ್. He is a very seasoned and shrewd, aggressive politician. So he is factored in. ಇದಾಗುತ್ತೆ ಅಂತ ಹೇಳಿ, that's why they are moving closer to China now, because that is a big market for them now. So it's unfortunate that they are going to be, very and the humorous part is Pakistan has also gone on yesterday we had spent 2 days and Putin entertained him. What surprised me was how Putin spared some time to entertain him and take him for lunch and all that. But these are the things which we are now coming to know that idella ನಡೆದಿದೆ ಪ್ಲಾನು. ಸೊ ಅವರು ಈಗ ನಿನ್ನೆ ನೋಡಿ, ಸ್ವಿಫ್ಟ್ ಅಂತ ಒಂದು ಇಂಟರ್ನ್ಯಾಷನಲ್ ಮನಿ transfer system ಅಲ್ಲಿ they wanted to push Russia out of this so that they do not have the access to dollars, pounds and any major currencies. ಇದಕ್ಕೆ ಇದು ಯಾರ್ದು? ಜೋ ಬೈಡನ್ ಕುತಂತ್ರ. ಇದಕ್ಕೆ ಅಪೋಸ್ ಮಾಡ್ತಿರೋರು ಯುರೋಪಿಯನ್ ಕಂಟ್ರೀಸ್. ಯು ಕಾಂಟ್ ಡೂ ಲೈಕ್ ದಿಸ್ ಬಿಕಾಸ್ ವಿ ಹ್ಯಾವ್ ಟು ಎಕ್ಸ್ಪೋರ್ಟ್, ಇಂಪೋರ್ಟ್ ಅಂಡ್ ಡೂ ಬಿಸ್ನೆಸ್ ಟ್ರಾನ್ಸಾಕ್ಷನ್ ವಿತ್ ರಷ್ಯಾ ಅಂತೇಳಿ ಅವರೇ ಅಪೋಸ್ ಮಾಡ್ತಿದ್ದಾರೆ. ಸೊ ಇಟ್ ವೋಂಟ್ ಸ್ಟ್ಯಾಂಡ್. ಇಟ್ ಮೇ ಹ್ಯಾವ್ ಇಮಿಡಿಯೇಟ್ ಎಫೆಕ್ಟ್. ಸ್ವಲ್ಪ ಹೊತ್ತಾದ್ಮೇಲೆ ಮೇ ಬಿ ಫ್ಯೂ ಮಂತ್ಸ್ ದ ಯುರೋಪಿಯನ್ ಕಂಟ್ರೀಸ್ ದೆಮ್ಸೆಲ್ಸ್ ವಿಲ್ ಸೇ, ಯಾಕಂದ್ರೆ ಇಲ್ಲಿ ಏನ್ ಮಾಡ್ತಾನೆ ಅಂದ್ರೆ, ನಾನು ಹೇಳಿದ್ನಲ್ಲ 2-3 ದಿವಸದಲ್ಲಿ ಇದು ಮುಗ್ದೋಗ್ಬಿಡುತ್ತೆ. ದಿ ನ್ಯೂ ಗವರ್ಮೆಂಟ್ ವಿಲ್ ಕಮ್ ವಿಚ್ ವಿಲ್ ಬಿ ಪಪೆಟ್ ಗವರ್ಮೆಂಟ್ ಅಂಡ್ ಪ್ರೋ ರಷ್ಯಾ ಅಂಡ್ ಹೂಸ್ ಫ್ರಮ್ ಉಕ್ರೇನ್ ಓನ್ಲಿ. ಸೊ ದ ವೆರಿ ಕ್ಲಾಸ್ ಆಫ್ ಸ್ಯಾಂಕ್ಷನ್, ಇವ್ರೇನ್ ಸ್ಯಾಂಕ್ಷನ್ ಮಾಡಿದ್ದಾರೆ, ಬಿಕಾಸ್ ಸ್ಯಾಂಕ್ಷನ್ ಹಾಕಿರೋದು ರಷ್ಯಾ ಇಸ್ ಇನ್ವೇಡಿಂಗ್ ಯುಕ್ರೇನ್ ಅಂತಾಳೆ. ಸೊ ಹಿ ವಿಲ್ ಗೆಟ್ ಔಟ್ ಆಫ್ ದಟ್ ಕ್ಲಾಸ್ ದಟ್ ವಿ ಆರ್ ನಾಟ್ ಇನ್ವೇಡೆಡ್, ವಿ ಆರ್ ಗಿವನ್ ಬ್ಯಾಕ್. ಬಟ್ ದಟ್ ವಿಲ್ ಬಿ ಎ ಪಪೆಟ್ ಗವರ್ಮೆಂಟ್ ಆಫ್ ರಷ್ಯಾ ಓನ್ಲಿ amongst the Ukrainian leaders. ತುಂಬಾ ಇದ್ದಾರೆ. ಈಸ್ಟರ್ನ್ ಪಾರ್ಟ್ ಆಫ್ ದಿ ಯುಕ್ರೇನ್ ಇಸ್ ಫುಲ್ ಆಫ್ ರಷ್ಯನ್ಸ್ ಓನ್ಲಿ. ಸೊ ಹಾಗಾಗಿ ಈಗೇನು ಡಾನ್ಬಾಸ್ ಏರಿಯಾದಿಂದಾನೇ 1-2-3 ಎಲೆಕ್ಟ್ ಮಾಡಿಬಿಟ್ಟು ಅದರಲ್ಲಿ ಒಬ್ಬರನ್ನ ಪ್ರೆಸಿಡೆಂಟ್ ಮಾಡಿ, ಇನ್ನೊಬ್ಬರನ್ನ ಮೇಜರ್ ಕ್ಯಾಬಿನೆಟ್ ಮಿನಿಸ್ಟರ್ಗಳು ಮಾಡಿ ಇವ್ರು ಬಿಟ್ಬಿಡ್ತಾರೆ. ಸೊ ಟೆಕ್ನಿಕಲಿ ರಷ್ಯಾ ಇಸ್ ನಾಟ್ ಇನ್ವೇಡೆಡ್, ಇಟ್ ಇಸ್ ಜಸ್ಟ್ did their military objective, political objective and withdraw. So therefore the sanction is ಇದು ನಾಜಾಯ್ಸ್. ಅಂದ್ರೆ ಈಗ ಈ ನಮ್ಮ ಮೇಲೆ ಸ್ಯಾಂಕ್ಷನ್ ಹಾಕಬೇಡಿ, ಯಾಕಂದ್ರೆ ವಿ ಹ್ಯಾವ್ ಫುಲ್ಫಿಲ್ಡ್ ಅವರ್ ಮಿಲಿಟರಿ ಅಬ್ಜೆಕ್ಟಿವ್ ಅಂಡ್ ಪೊಲಿಟಿಕಲ್ ಅಬ್ಜೆಕ್ಟಿವ್ ಅಂಡ್ ವಿಡ್ರಾನ್ ಅಂಡ್ ಸೊ ದೇರ್ ಫೋರ್ ವಿ ಆರ್ ಕ್ಲೀನ್ ಅಂತ ಹೇಳ್ಬಿಟ್ರೆ ಯುರೋಪಿಯನ್ ಕಂಟ್ರಿಗಳಿಗೆ ಅದೇ ಬೇಕು. ಆಯ್ತಪ್ಪ, ಸ್ಲೋಲಿ ದಟ್ ಎಫೆಕ್ಟ್ ಆಫ್ ಸ್ಯಾಂಕ್ಷನ್ ವಿಲ್ ಡೈಲ್ಯೂಟ್ ಅಂತ ನನಗೆ ಅನ್ಸೋದು. ಸರ್, ಈ ರಷ್ಯಾ ಯುಕ್ರೇನ್ ಟೆನ್ಷನ್ ಇಂಡಿಯನ್ ಎಕ್ಸ್ಪೋರ್ಟ್ ಟ್ರೇಡಿಗೆ ಹೊಡ್ತಾ ಬೀಳಲ್ವಾ ಸರ್? ಯಾಕಂದ್ರೆ ಬೀಯಿಂಗ್ ಅ ಟ್ರೇಡ್ ಪಾರ್ಟ್ನರ್, ರಷ್ಯಾ ನಮ್ ಟ್ರೇಡ್ ಪಾರ್ಟ್ನರ್ ಆಗಿರೋದ್ರಿಂದ. ಹೌದು, ದಟ್ಸ್ ವೈ ವಿ ಹ್ಯಾವ್ ಟು ಮೇಂಟೈನ್ ಅವರ್ ಓನ್ ಇಂಟ್ರೆಸ್ಟ್. ಅದೇ ಹೇಳಿದ್ದು ನಾನು. ಈಗ ನೋಡಿ, ಆಲ್ಮೋಸ್ಟ್
40% of the defense equipment I told you, oil I told you, metals, aluminum and steel majorly. So ಇದಕ್ಕೆಲ್ಲ ನಾವು we have business transaction and ಅದನ್ನ ಹಾಳಾಗದಾಗೆ ನಾವು ನೋಡ್ಕೋಬೇಕು. ಸೊ ದೇರ್ ಫಾರ್ ಅವರ್ ಪೊಲಿಟಿಕಲ್ ಸ್ಟ್ಯಾಂಡ್ ಹ್ಯಾಸ್ ಟು ಬಿ ಇನ್ ಸಚ್ ಅ ವೇ. ಅವ್ರೇನ್ ಹೇಳಿದ್ದು ಮೋದಿ ಅವರು, he did not say stop the hostility immediately ಅಂತ ಹೇಳಿ. He said why don't you negotiate, come to negotiating table, and that's what the aim of the war ಏನು ಅಂದ್ರೆ, ಸಿ ಈ ಯುದ್ಧ ಯಾಕೆ ಮಾಡ್ತೀವಿ ಅಂದ್ರೆ ಫಸ್ಟ್ಲಿ ಟೆರಿಟೋರಿಯಲ್ ಅಕ್ವಿಸಿಷನ್. ಅದನ್ನ ಆಗಲೇ ಡಾನ್ ಬಾಸ್ ಅಲ್ಲಿ ಮಾಡಾಯ್ತು. He is already declared before the first shot was fired. These two independent provinces ಏನಿದ್ದು, they have become two independent nations in Donbass. So that aim is achieved. That territorial acquisition is made. Now what they have to do is change the leadership. ಇದೆಲ್ಲ ಆದ್ಮೇಲೆ then they will sit on the negotiating table. This is how the mechanism works in the war. ಸೊ ಈ ನೆಗೋಷಿಯೇಟಿಂಗ್ ಟೇಬಲ್ ಅಲ್ಲಿ ಬಾರ್ಗೇನ್ ನಡೆಯುತ್ತೆ. ಇದು we don't want this particular government which is corrupt. ಯಾಕಂದ್ರೆ ಈ ಪ್ರೆಸೆಂಟ್ ಯುಕ್ರೇನಿಯನ್ ಪ್ರೆಸಿಡೆಂಟ್ ಏನಿದ್ದಾರೆ, his name is very prominently figures in Panama Papers. So which is a different topic for another day, but he's a very corrupt man. ನಾನು ಹೇಳಿದ್ನಲ್ಲ, his background is a comedian background. ಏನು ಅಂದ್ರೆ is a television artist ಅಂತ ಹೇಳ್ಬೋದು. And who's handling him is a very seasoned military and seasoned politicians. So he stands no chance. So if he doesn't want to get killed by Russians, he better surrender and say, give me, ನನಗೆ ಜೀವದಾನ ಕೊಟ್ಬಿಡಿ, ನಾನು ನಮ್ಮ ಫ್ಯಾಮಿಲಿ ಅವರು ಉಕ್ರೇನ್ ಬಿಟ್ಟು ಎಲ್ಲೋ ಟಿವಿ ಮಾಡ್ಕೊಂಡು ಹೋಗ್ತಿರ್ತೀವಿ ಅಂತ ಹೇಳಿ, he will come to that. ಸೊ ಈ ತರ ಒಂದು ನೆಗೋಸಿಯೇಷನ್ ನಡೆಯುತ್ತೆ. ಆವಾಗ then everybody's interest will be restored. ಸೊ ಇದೆಲ್ಲ ಸ್ವಲ್ಪ ಟೈಮ್ ತಗೊಳುತ್ತೆ, ಬಟ್ ಇಟ್ ವಿಲ್ ಹ್ಯಾಪನ್. ಇಟ್ ಹ್ಯಾಸ್ ಟು ಹ್ಯಾಪನ್ ಬಿಕಾಸ್ ದ ಫ್ಲೋ ವಿಲ್ ಕಂಟಿನ್ಯೂ ಟು ಬಿ ಆನ್ ಎಕನಾಮಿ ಆಫ್ ಈಚ್ ಪಾರ್ಟಿ ದಟ್ ಈಸ್ ಇನ್ವಾಲ್ವ್ಡ್. ಸರ್, ವಾಟ್ ವುಡ್ ಬಿ ದ ಸೆಂಟ್ರಲ್ ಗವರ್ಮೆಂಟ್ ಸ್ಟ್ಯಾಂಡ್ ಸರ್? ಅಂದ್ರೆ ಈಗ ಯುಕ್ರೇನ್ ಗವರ್ಮೆಂಟ್ ಕೂಡ ಮೋದಿಜಿಗೆ ಅಪ್ರೋಚ್ ಮಾಡ್ತಿದ್ದಾರೆ ಅಂತ ಹೇಳಿ ಕೇಳ್ಪಟ್ವಿ. ಸೆಂಟ್ರಲ್ ಗವರ್ಮೆಂಟ್ ಇನ್ ಸ್ಟ್ಯಾಂಡ್ ಏನಿರುತ್ತೆ ಸರ್ ಇವಾಗ? See, ಟ್ರೆಡಿಷನಲಿ ಯುಕ್ರೇನ್ ಏನ್ ನಮಗೆ ಏನಂತ ಫ್ರೆಂಡ್ಲಿ ಕಂಟ್ರಿ ಅಲ್ಲ. ಯಾಕಂದ್ರೆ ನಾವು 1998 ಅಲ್ಲಿ ವಾಜಪೇಯಿ ಗೌರ್ಮೆಂಟ್ ಇದ್ದಾಗ ಒಂದು ಪೋಖ್ರಾನ್ ಇದರಲ್ಲಿ ನ್ಯೂಕ್ಲಿಯರ್ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ದ ಫಸ್ಟ್ ಕಂಟ್ರಿ ವಿಚ್ ಅಪೋಸ್ ದಟ್ ವಾಸ್ ಯುಕ್ರೇನ್. ಆಮೇಲೆ ಸಾಂಪ್ರದಾಯಿಕವಾಗಿ ನಮ್ಮನ್ನ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯಲ್ಲಿ ವಿರೋಧಿಸ್ತಿರೋರು ಉಕ್ರೇನ್. ಕಾಶ್ಮೀರದ ಬಗ್ಗೆ ವಿರೋಧ ಮಾಡ್ತಿರೋರು ಉಕ್ರೇನ್. ಪಾಕಿಸ್ತಾನಕ್ಕೆ $650 ಮಿಲಿಯನ್ ಒಂದು ಟ್ಯಾಂಕ್ ಸಪ್ಲೈ ಮಾಡಿರೋದು ಉಕ್ರೇನ್. ಸೊ ಈಗ ಯಾರೋ ಉಕ್ರೇನ್ ಅಂಬಾಸಿಡರ್ ಮಹಾಭಾರತ ಕೋಟ್ ಮಾಡ್ಬಿಟ್ಟು, ನೋಡಿ ಮೋದಿ ಅವರು ಹೇಳಿದ್ರೆ ಎಲ್ಲ ಸ್ಟಾಪ್ ಆಗುತ್ತೆ ಅದು ಅಂತ ನಾಟಕ ಮಾಡ್ತಿದ್ದಾರಲ್ಲ. We should not forget and forgive. So that is the stand. ಸರ್, ನಂದೊಂದು ಪ್ರಶ್ನೆ ಇದೆ. ಈಗ ಪೋಲ್ಯಾಂಡ್ ಕೂಡ ನಮ್ಮ ರಷ್ಯಾಗೆ ನೇಬರಿಂಗ್ ಕಂಟ್ರಿನೇ ಆಗಿದೆ ಅಂಡ್ ಇಟ್ ಈಸ್ ಆಲ್ಸೋ ಎ ಮೆಂಬರ್ ಆಫ್ ನ್ಯಾಟೋ. ಆದ್ರೆ ರಷ್ಯಾ ಉಕ್ರೇನ್ ಜೊತೆಗೆ ನ್ಯಾಟೋ ಆಗ್ಬಾರ್ದು, ಐ ಮೀನ್ ನ್ಯಾಟೋ ಪಾರ್ಟ್ ಆಗ್ಬಾರ್ದು, ಮತ್ತೆ ಅವ್ರ ಪಕ್ಕದಲ್ಲಿ ನ್ಯಾಟೋ ಒಂದು ಸೈನ್ಯ ತಗೊಂಡ್ಬಂದು ನಿಲ್ಲಿಸಬಾರ್ದು ಅನ್ನೋದು ಒಂದು ಮೇಜರ್ ಪಾಯಿಂಟ್ ಇದೆ. ಇದು ಪೋಲ್ಯಾಂಡ್ ಜೊತೆಗೆ ಇಲ್ದೇ ಇರೋ ವೈರತ್ವ ಉಕ್ರೇನ್ ಜೊತೆಗೆ ಯಾಕೆ ರಷ್ಯಾಗೆ? See, strategically Ukraine is a buffer zone, at least, and it's one of the biggest country next to Russia.
ಸೊ ಇಂಥ ಒಂದು ಕಂಟ್ರಿನ ಬಫರ್ ಝೋನ್ ಆಗಿ ಇಟ್ಕೊಂಡ್ರೆ ಬಹಳ ಸೇಫ್ ಆಗಿರುತ್ತೆ. ಯಾಕಂದ್ರೆ ಈ ಯುರೋಪಿಯನ್ ಕಂಟ್ರೀಸ್ ಎಂತ ಕುತಂತ್ರಿಗಳು ಅಂದ್ರೆ ಇವ್ರಿಗೆ ಹೇಳಕ್ಕಾಗಲ್ಲ ಯಾವಾಗ ತಿರುಗ್ಬಿಡ್ತಾರೆ ಅಂತೇಳಿ. ಸೊ ವಿ ನೀಡ್ ದಟ್ ಮಚ್ ಡಿಸ್ಟೆನ್ಸ್. ದಟ್ ಇಸ್ ವಾಟ್ ದ ಪುಟಿನ್. ಆಮೇಲೆ Putin always opposed Gorbachev's stand. ಈಗ ನಾವೇನು ಅಖಂಡ ಭಾರತ ಅಂತ ಮಾತಾಡ್ತೀವಲ್ಲ, ಪುಟಿನ್ಗಿರೋದು ಅದೇ ಆಸೆ, ಅಖಂಡ ರಷ್ಯಾ. ಮೊದಲು ಸೋವಿಯತ್ ಯೂನಿಯನ್ ಹೆಂಗಿತ್ತೋ ಹಂಗೆ ಇರಬೇಕು ಅಂತೇಳಿ. ಈಗ ನಾವು ಹೇಳೋದು ಅಷ್ಟೇ, ದಿಸ್ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಏನಿದೆ ಶುಡ್ ಅಟ್ ಲೀಸ್ಟ್ ಬಿ in near future part of Akhand Bharat. ಈಗ ಪಾಕಿಸ್ತಾನ ಬೇಡ, it is a very bad decision if we want to invade Pakistan also. We don't want, but at least we want what is logically and legitimately ours. ಸೊ ಇದೇ ಒಂದು ಹೋಲಿಕೆ ಇರೋದು ಯೋಗಿ ಆದಿತ್ಯನಾಥ್ಗೂ ಪುಟಿನ್ಗೂ. ಇವತ್ತು ಅದೊಂದು ವಿಡಿಯೋ ಬಹಳ ವೈರಲ್ ಆಗಿ ಓಡಾಡ್ತಾ ಇದೆ. ಬಿಕಾಸ್ ಪುಟಿನ್ ಈಸ್ ವಿಭೂತಿ ಧರಿಸ್ಬಿಟ್ಟು ಕುಂಕುಮ ಹಚ್ಕೊಂಡು ಈಸ್ ಟಾಕಿಂಗ್ ಲೈಕ್ ಯೋಗಿ ಆದಿತ್ಯನಾಥ್. ಸೊ ಅದರಲ್ಲೂ ಅದೇ ಹೇಳೋದು, ಎಲ್ಲ ಇದು ನಮ್ಮ ಅಖಂಡವಾಗಿರ್ಬೇಕು ಅಂತೇಳಿ. ಸೊ ವೆನ್ ಯುಕ್ರೇನ್ ವಾಸ್ ವೆರಿ ಮಚ್ ಎ ಲೆಜಿಟಿಮೇಟ್ ಪಾರ್ಟ್ ಆಫ್ ಫಾರ್ಮರ್ ಸೋವಿಯತ್ ಯೂನಿಯನ್, ಇಟ್ ಶುಡ್ ನೌ ಬಿ. ಯಾಕಂದ್ರೆ ಕ್ರಿಮಿಯಾ ತಗೊಂಡ್ರು, ಈಗ ಡಾನ್ ಬಾಸ್ ಏರಿಯಾನು he is occupied. Now he is going to install a government which is going to favor him. So this is, he is slowly fulfilling his dreams. I mean, he's got the capacity and he is assured that he will be president till 2036. So he has got his flow chart already prepared. This, by the time I retire, I'm going to do this Akhanda Russia concept. So irbodu, I mean, it's quite possible, going by his way of thinking, his assertiveness. Why not? I mean, this is how the leadership should be anta ನನಗೆ ಅನ್ಸುತ್ತೆ. ಥ್ಯಾಂಕ್ ಯು ಸರ್. ನಮ್ದು ಗುರುಪ್ರಸಾದ್, ನೀವೇನೋ ಪ್ರಶ್ನೆ ಕೇಳಲಿಕ್ಕಿದ್ಯಾ? ಎಸ್ ಸರ್, ಇನ್ನೊಂದು ಪ್ರಶ್ನೆ. ಇವೆರಡು ಇದರಲ್ಲಿ ಬೈಡನ್ ಫೇಲ್ ಆದ್ರು ಅನ್ನೋದು ನಮಗೆ ಮೇಲ್ನೋಟಕ್ಕೆ ಬಹಳ ಧಾಳವಾಗಿ ಕಾಣ್ತಾ ಇದೆ. ಅಂದ್ರೆ ಅವರು ಅಫ್ಘಾನಿಸ್ತಾನಲ್ಲಿ ಸೋತಿದ್ದಿರ್ಬೋದು, ಅಫ್ಘಾನಿಸ್ತಾನ ಈ ತರ ಬಿಟ್ಟು ಇಡೀ ಅಮೆರಿಕ ಸೇನೆ ವಾಪಸ್ ಬಂದಿದ್ದು, ಈಗಲೂ ಸಹ ರಷ್ಯಾ ಮತ್ತು ಉಕ್ರೇನ್ ನಡುವಿನ ಈ ಯುದ್ಧನ ಮಿಸ್ ಹ್ಯಾಂಡಲ್ ಮಾಡ್ತಾ ಇರೋದು. ಅಂದ್ರೆ ಇಟ್ ಈಸ್ ಅಮೆರಿಕ ಲೂಸಿಂಗ್ ಇಟ್ಸ್ ಪೊಸಿಷನ್ ಆಸ್ ಬಿಗ್ ಬ್ರದರ್ ಅಂತ. ಇನ್ನು ನಾವು ದೊಡ್ಡಣ್ಣ ಅಂತ ಕರಿತಾ ಇದ್ವಿ, ಅದನ್ನ ಅಮೆರಿಕ ಕಳ್ಕೊಳ್ತಾ ಇದೆ. ಅದನ್ನ ರಷ್ಯಾ ಅಥವಾ ಚೈನಾ ಅದನ್ನ ಅಕ್ಯುಪೈ ಮಾಡ್ತಾ ಇದೆಯಾ ಅನ್ನೋದು ಒಂದು ಪ್ರಶ್ನೆ. ಅದ್ರ ಜೊತೆಗೆ ಅದಕ್ಕೆ ಪೂರಕವಾಗಿ ಇನ್ನೊಂದು ಅಂದ್ರೆ, ಯುದ್ಧಗಳು ಕೇವಲ ಡೆಮೋಗ್ರಫಿಕಲ್ ಇಂಟೆನ್ಷನ್ ಇಂದ ಮಾತ್ರ ನಡೆಯೋದಿಲ್ಲ ಅನ್ನೋದು ನನ್ನ ಭಾವನೆ. ಅದರಿಂದ ಎಕನಾಮಿಕಲ್ ಇದು ಇರುತ್ತೆ. ಯಾಕಂದ್ರೆ ಅಮೆರಿಕದ ನಾವೇನು ಈಗ ಇಡೀ ಆಯುಧಗಳನ್ನ ಪ್ರೊಡ್ಯೂಸ್ ಮಾಡುವಂತ ಕಂಪ್ನಿಗಳಲ್ಲಿ ಟಾಪ್ 5 ಅಮೆರಿಕದ್ದೇ ಇದೆ. ಹಾಗಾಗಿ ಅಮೆರಿಕ ತನಗೆ ಯಾವಾಗ ಬೇಕೋ ತಾನು ಆರ್ಥಿಕವಾಗಿ ಸ್ವಲ್ಪ ವೀಕ್ ಆಗಿದ್ದೀನಿ ಅಂತ ಅನ್ಸಿದಾಗ್ಲೆಲ್ಲ ಈ ತರ ಯುದ್ಧಗಳನ್ನ ಮಾಡಿಸಿ ತಾನು ಸ್ಟ್ರಾಂಗ್ ಆಗುವಂತದ್ದು ಅದಕ್ಕೊಂದು ಹ್ಯಾಬಿಟ್. ಇದರಿಂದ ಅಮೆರಿಕದ ಕೈವಾಡ ಕೂಡ ಇದೇನಾ ಅನ್ನೋದು ನನ್ನ ಪ್ರಶ್ನೆ. See, first, Joe Biden is an utter failure. He is like a child, very aged, but he is like a child. ಯಾವುದೋ ಒಂದು ಹಾಡಿದೆಯಲ್ಲ, ಅಮ್ಮ ನಾನು ಫೇಲ್ ಆದೆ, ಅಮೆರಿಕ ಪಾಲ, ಆ ಥರ. ಈಸ್ ಅ ಕ್ರೈಂಗ್ ಬೇಬಿ. ಒಬಾಮಾ ಟೈಮಲ್ಲಿ he was involved in foreign administration and he was a vice president when in 2014 when Russia invaded Crimea. ಇವ್ರಿಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ, ಬಟ್ he doesn't have that leadership quality. ಒಂದು ಅಸರ್ಟಿವ್ನೆಸ್ ಏನು ಟ್ರಂಪ್ ಅಲ್ಲಿತ್ತು. ಐ ಆಮ್ ಎ ಬಿಗ್ ಅಡ್ಮೈರರ್ ಆಫ್ ಟ್ರಂಪ್, ವೆದರ್ ಹಿ ಡಿಡ್ ಇಟ್ ರೈಟ್ ಆರ್ ನಾಟ್, ಬಟ್ ವಾಟ್ ಎವರ್ ಹಿ ಡಿಡ್ ಇಟ್ ವಿತ್ ಅಸರ್ಟಿವ್ನೆಸ್. ಸೊ ಅದು ಒಂದು ಅಮೆರಿಕದಲ್ಲಿ ಒಂದು ಇದಿದೆ, ಬಿಕಾಸ್ ರಷ್ಯಾ ಹ್ಯಾಸ್ ಮ್ಯಾನಿಪುಲೇಟೆಡ್ ದಿ ಎಲೆಕ್ಷನ್ಸ್ ಅಂಡ್ ದಟ್ಸ್ ಹೌ ಟ್ರಂಪ್ ಬಿಕೇಮ್
ಪ್ರೆಸಿಡೆಂಟ್ ಅಂತೇಳಿ ಆ ಒಂದು ಆಂಗಲ್ಲು ಇದೆ. ಬಟ್ ಈಗ ಎಲ್ಲಾ ಕಡೆ ಮುಖಭಂಗ ಮಾಡಿಕೊಂಡು ಇವರು ದೇ ಸ್ಟಿಲ್ ವಾಂಟ್ ಟು ಶೋ ಆಸ್ ದ ವರ್ಲ್ಡ್ ಲೀಡರ್ಸ್. ಆ ಒಂದು ನಾಯಕತ್ವದ ಗುಣ ಇಲ್ಲ. ಬಟ್ ಈ ಟ್ರೆಡಿಷನಲ್ ಆಗಿ ನಾವು ವಿ ಆರ್ ವೆರಿ ಡಾಮಿನೆಂಟ್ ಅಂತೇಳಿ ಒಂದು ಪ್ರೊಜೆಕ್ಷನ್ ಏನ್ ಮಾಡ್ತಿದ್ದಾರೆ. ದೇ ಡೋಂಟ್ ವಾಂಟ್ ಟು ಲೂಸ್ ದಟ್ ಪೊಸಿಷನ್. ಸೊ ಹಾಗಾಗಿ ಇದೊಂದು ಹಾಸ್ಯಾಸ್ಪದ ಸನ್ನಿವೇಶ. ಇನ್ ಎನಿ ಕೇಸ್ ಈ ಮೋಸ್ಟ್ಲಿ ಆಲ್ಮೋಸ್ಟ್ ಆಲ್ ದ ಕಂಟ್ರೀಸ್ who are in the process of recovering their economy from the pandemic effect have to concentrate on their economy instead of getting involved. ಇನ್ನು ಎಷ್ಟು ಆಗಸ್ಟ್ ಅಲ್ವಾ, ಆಗಸ್ಟ್ ಅಲ್ಲಿ ಅಫ್ಘಾನಿಸ್ತಾನ ಬಿಟ್ಟು ಹೋಗಿದ್ದು. ಇಷ್ಟೊತ್ತಿಗಾದ್ರೂ ಒಂದು ಬುದ್ಧಿ ಬಂದು ಈ ಬೇಡಪ್ಪ ಈಗಿನ್ನ ಬಂದಿದ್ದೀವಿ ಅದನ್ನೆಲ್ಲ ಮುಗಿಸ್ಕೊಂಡು ತಪ್ಪಿಸ್ಕೊಂಡು ನಮ್ಮಷ್ಟಿಗೆ ನಾವು ಕುತ್ಕೊಂಡು ನಮ್ಮ ಎಕಾನಮಿ ಲೆಟ್ಸ್ ರಿಕವರ್ ಫ್ರಮ್ ದ ಪ್ಯಾಂಡಮಿಕ್ ಎಫೆಕ್ಟ್ ಅನ್ನೋದು ಬಿಟ್ಟು he has sent 8 F-35 to Germany and 20 attack helicopters to Germany. Are they using it? It is just posturing. And today at least they have made it very clear, we are not sending any soldiers to Ukraine anteli. So it is all posturing and very false image projection of what is not the real fact. ಥ್ಯಾಂಕ್ ಯು ಸರ್. ಸರ್ ನಮ್ಮ ಹತ್ರ ಭರತ್ ಅಂತ ಒಬ್ರು ಸ್ಪೀಕರ್ ಆಗಿದ್ದಾರೆ, ಅವರು ಒಂದು ಕ್ವಶನ್ ಕೇಳ್ಬೇಕು ಅಂತ ಕೇಳ್ಕೊತೀನಿ. ಭರತ್, ಅನ್ಮ್ಯೂಟ್ ಮಾಡಿ. ಹಲೋ, ಕೇಳಿಸುತ್ತಾ ಮಾತಾಡೋದು? ಹಾ, ಕೇಳಿಸ್ತಿದೆ ಭರತ್, ಹೇಳಿ. ಸರ್, ಅದೇ ನಂದು ಕ್ವಶನ್ ಇದ್ದಿದ್ದು ಅದೇ, ನಮ್ದು ಯುಕ್ರೇನ್ ರಿಲೇಶನ್ಶಿಪ್ ತುಂಬಾ ಅಷ್ಟೊಂದೇನ್ ಚೆನ್ನಾಗಿದಿಲ್ಲ ಮುಂಚೆಯಿಂದನು. ಆಸ್ ಯು ಸೆಡ್, they were actually opposing for our nuclear test and also ತುಂಬಾ ಇದಾಗಿ ಮಾಡ್ತಾ ಇದ್ರು. So you covered it. I was about to discuss that. See, this is the time. It is not that pre-2014 India. Yeah. It is a very assertive India today, and we have to make our point very, very clear, and the world should know what is our stand. ಅದೇ, ಮತ್ತೆ ಇದು ಪುಲ್ವಾಮಾ ಅಟ್ಯಾಕ್ ಆದಾಗೆಲ್ಲ ಅವರು ನಮ್ ಪರವಾಗಿ ನಿಂತ್ಕೊಂಡಿಲ್ಲ ಅಲ್ವಾ ಸರ್ ಅವರು? ಇಲ್ಲ, ಟ್ರೆಡಿಷನಲಿ and they are not a very friendly country. ಅವ್ರ ಪರವಾಗಿರೋದಕ್ಕಿಂತ ನಾವು ದೇಶ ಹಿತಕ್ಕೋಸ್ಕರ ನಮ್ಮ ಪರವಾಗಿ ನಮ್ಮ ಪಾಯಿಂಟ್. ನಮಗೆ ಏನು ಬೇಕು? ನಮ್ಮ ಹಿತಾಸಕ್ತಿ. ಬಿಕಾಸ್ ಒಂದು ಕಾಲದಲ್ಲಿ ದಿಸ್ ಕಾಂಗ್ರೆಸ್ ಗವರ್ಮೆಂಟ್ ಈವನ್ ವಾಸ್ ಪಪೆಟ್ ಟು ರಷ್ಯನ್ ಗವರ್ಮೆಂಟ್, ಬಟ್ ಇಟ್ ಈಸ್ ನೋ ಮೋರ್ ದಿ ಸಿಚುವೇಶನ್ ನೌ. ಥ್ಯಾಂಕ್ಸ್. ದಟ್ಸ್ ಆಲ್ ಫ್ರಮ್ ಮೈ ಸೈಡ್. ಥ್ಯಾಂಕ್ ಯು ಭರತ್. ಸರ್, ಯುಕ್ರೇನ್ ನಮ್ಮ ಜೊತೆ ಹೇಗ್ ನಿಂತಿದೆ ಅಂತ ಹೇಳಕ್ ಒಂದು ಸಮರಿ ಹೇಳ್ಬೋದು ಅಂತಂದ್ರೆ, ನೀವು ಹೇಳ್ದಂಗೆ 1998ರಲ್ಲಿ ಪೋಖ್ರಾನ್ ಇದನ್ನ ವಿರೋಧ ಮಾಡಿತ್ತು. UNSC ನಲ್ಲಿ ನ್ಯೂಕ್ಲಿಯರ್ ಪ್ಯಾಕ್ಟ್ ಗೆ ಕೂಡ ಇಂಡಿಯಾನ ವಿರೋಧ ಮಾಡಿತ್ತು ಯುಕ್ರೇನ್. ಅದಲ್ದೇನೆ ಪಾಕಿಸ್ತಾನಕ್ಕೆ T-80 ಟ್ಯಾಂಕ್ಸ್ ಗಳನ್ನ ಕೂಡ ಸೇಲ್ ಮಾಡಿತ್ತು. ಇದ್ರ ಜೊತೆಗೆ ಕಾಶ್ಮೀರ್ ಇಶ್ಯೂನಲ್ಲಿ UN ಇಂಟರ್ಫೇಸ್ ಆಗ್ಬೇಕು ಅಂತ ಕೂಡ ಉಕ್ರೇನ್ ನಮ್ ವಿರುದ್ಧ ಮತ್ತೆ ನಿಂತಿತ್ತು. ಸೊ ಎಲ್ಲಾ ಇದ್ರಲ್ಲೂ ನೋಡಿದ್ರು ಕೂಡ ಯುಕ್ರೇನ್ ಯಾವಾಗ್ಲೂ ನಮ್ ಜೊತೆಗಿರ್ಲಿಲ್ಲ ಅನ್ನೋದು ತುಂಬಾ ವರ್ಷಗಳಿಂದನೂ ತಿಳಿತಾ ಬರ್ತಾ ಇದೆ. ಹಾಗಾಗಿ ನಾವು ಭಾರತ ಯುಕ್ರೇನ್ ಜೊತೆ ಈ ಪರಿಸ್ಥಿತಿನಲ್ಲಿ ನಿಲ್ಬೇಕಾ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ, ಅಥವಾ ನಾವು ತಟಸ್ಥರಾಗಿರೋದೇ ಒಳ್ಳೇದಾ ಅನ್ನೋದೇ ಒಂದು ಕುತೂಹಲಕಾರ ಪ್ರಶ್ನೆ ಇದೆ. ಅಲ್ಲ, ತಟಸ್ಥರಾಗಿರೋದು ಅಂದ್ರೆ ನಾನು ಹೇಳಿದ್ನಲ್ಲ, ಇಂಡಿಯಾಕ್ಕೆ ಈಗ ಚಾಯ್ಸ್ ಇದೆ ಟು ಅಸೆಟ್ ಇಟ್ ಸೆಲ್ಫ್ ಅಂಡ್ ಮೇಕ್ ಅವರ್ ಸ್ಟ್ಯಾಂಡ್ ವೆರಿ ಕ್ಲಿಯರ್ ವೆದರ್ ವಿ ಆರ್ ವಿತ್ ರಷ್ಯಾ, ಅಂಡ್ ವಿ ವಿಲ್ ಸೇ ಇಟ್ ಓಪನ್ಲಿ ಇನ್ UNSC that we are with Russia, or this aggression is not good. Russia did not do right thing ಅಂತ
ಹೇಳಿದ್ರೆ ಏನು ಒಂದು ಇಂಪ್ರೆಷನ್ ಬರುತ್ತೆ ಅಂದ್ರೆ ವಿ ಆರ್ ಟ್ರೈಂಗ್ ಟು ಬ್ಯಾಲೆನ್ಸ್ ಅವರ್ ರಿಲೇಶನ್ಶಿಪ್ ವಿತ್ ಅಮೆರಿಕಾ ಬಿಕಾಸ್ ನಾವು ಪಾಕಿಸ್ತಾನ್ ಇಸ್ ನೋ ಮೋರ್ ವಿತ್ ಅಮೆರಿಕಾ, ಸೊ ವಿ ಆರ್ ಕೋಸಿಂಗ್ ಅಪ್ ಟು ಅಮೆರಿಕಾ. That is not required. What is our interest? We are doing business with America. We will not. ಈಗ ನೋಡಿ S-400 ನಾವು ರಷ್ಯಾದಿಂದ ತಗೊಂಡಾಗ ವಿ ಆರ್ ದ ಸೆಕೆಂಡ್ ಕಂಟ್ರಿ. ಫಸ್ಟ್ ಕಂಟ್ರಿ ವಾಸ್ ತುರ್ಕಿಗೆ ಅಮೆರಿಕ ಕೂಡಲೇ ಸ್ಯಾಂಕ್ಷನ್ ಮಾಡ್ಬಿಟ್ರು. ಸ್ಯಾಂಕ್ಷನ್ ಅಂದ್ರೆ ಆಕ್ಚುಲಿ ಈ ಸ್ಯಾಂಕ್ಷನ್ ಅನ್ನೋ ಪದ ನಮಗೆ ಸ್ವಲ್ಪ ಎಡವಟ್ಟು ಕೊಡುತ್ತೆ. ಸ್ಯಾಂಕ್ಷನ್ ಅಂದ್ರೆ ನಾವು ಲೀವ್ ಸ್ಯಾಂಕ್ಷನ್, ಲೋನ್ ಸ್ಯಾಂಕ್ಷನ್ ಆ ತರ ಆಯ್ತು. ಈ ಸ್ಯಾಂಕ್ಷನ್ ಅಂದ್ರೆ ನಿರ್ಬಂಧ, ಅಂದ್ರೆ ತುರ್ಕಿ ಜೊತೆಗೆ ಯಾರು ವ್ಯಾಪಾರ ವಹಿವಾಟು ಮಾಡಬಾರ್ದು. ಯಾಕೆ ಅಂದ್ರೆ ಇದರಲ್ಲಿ ಒಂದು ರಹಸ್ಯ ಇದೆ. F-35 ಸ್ಟ್ರೈಕ್ ಫೈಟರ್ ಅಂತ ಕರೀತಾರೆ, ವಿಚ್ ಇಸ್ ದ ಮೋಸ್ಟ್ ಹೈಲಿ ಅಡ್ವಾನ್ಸ್ಡ್ ವಾರ್ ಪ್ಲೇನ್ ಇನ್ ದ ವರ್ಲ್ಡ್ ಟುಡೇ. ಅದರಲ್ಲಿ ಕೆಲವು ವೆರಿ ಸೀಕ್ರೆಟ್ ಫ್ರೀಕ್ವೆನ್ಸೀಸ್ ಆರ್ ದೇರ್ ವಿಚ್ ಆರ್ ನಾಟ್ nobody is able to find out what is this secret electronic warfare frequency ಅಂತ. But S-400 air defense system has this capacity to milk out that frequency. ಸೊ ಹಾಗಾಗಿ ಯಾರು S-400 ತಗೊಳ್ತಾರೋ ಅವರನ್ನ ನಾವು ಆರ್ಥಿಕ ನಿರ್ಬಂಧ ಮಾಡ್ತೀವಿ. ಯಾಕಂದ್ರೆ ಫಾರ್ ಅಮೆರಿಕಾ F-35 ಸ್ಟ್ರೈಕ್ ಫೈಟರ್ ಈಸ್ ಅ ವೆರಿ ಪ್ರೆಸ್ಟಿಜಿಯಸ್ ಇಶ್ಯೂ. ನಾವು ಇಂಡಿಯಾ ಅಕ್ವೈರ್ಡ್ S-400. ಒಂದು ಬ್ಯಾಟ್ರಿ ಬಂದಿದೆ, ಅದನ್ನ ಬ್ಯಾಟ್ರಿ ಅಂತ ಕರೀತಾರೆ. 5 ಬ್ಯಾಟ್ರಿಗಳಿಗೆ ನಾವು ಆಲ್ಮೋಸ್ಟ್ 35,000 ಕ್ರೋರ್ಸ್ ಟ್ರಾನ್ಸಾಕ್ಷನ್ ಇದು. ಒಂದು ಬ್ಯಾಟ್ರಿ ಬಂದಿದೆ ವಿಚ್ ಇಸ್ ಆಲ್ರೆಡಿ ಡಿಪ್ಲಾಯ್ಡ್ ಇನ್ ಪಂಜಾಬ್ ಅಂಡ್ ಇನ್ನು 4 ಬ್ಯಾಟ್ರಿಗಳು ಬರಬೇಕು. ಸೊ ಈ ಒಂದು S-400 ಇಂಡಿಯಾ ತಗೊಂಡಾಗ ಎಲ್ಲರೂ ಏನು ಗೆಸ್ ಮಾಡಿದ್ರು ಅಂದ್ರೆ ಇಂಡಿಯಾ ಆಲ್ಸೋ ವಿಲ್ ಗೆಟ್ ಸ್ಯಾಂಕ್ಷನ್. Nothing. They are just not able to do anything and just lump it. Okay, you buy something from us. ಅನ್ನೋ ಮಟ್ಟಕ್ಕೆ ಅಮೆರಿಕ ಬಂದಿದೆ. So once you are assertive, all these threats and sanctions do not matter. ಸರ್, ಸ್ಯಾಂಕ್ಷನ್ ಮ್ಯಾಟರ್ ಆಗಲ್ಲ ಅಂತ ಹೇಳಿದ್ರಿ. ಈಗ ವರ್ಲ್ಡ್ ಲೀಡರ್ಸ್ ಅಂತ ನೋಡಿದ್ರೆ ಪುಟಿನ್ ಯಾರ ಜೊತೆನೂ ಮಾತಾಡ್ದೇನೆ ನರೇಂದ್ರ ಮೋದಿ ಅವ್ರ ಜೊತೆ ನಿನ್ನೆ ಮಾತುಕತೆ ಆಗಿದೆ. ಹಾಗೆ ನೋಡಕ್ ಹೋದ್ರೆ ಈಗ ಅಮೆರಿಕ ಅವರೇ ಹೇಳ್ಕೊಡ್ತಿದ್ದಾರೆ ದೊಡ್ಡಣ್ಣ ಅಂತ ಹೇಳಿ. ಇವಾಗ ಅಫ್ಘಾನಿಸ್ತಾನ್ ಪ್ರಾಬ್ಲಮ್ ಆಯ್ತು, ಅಲ್ಲಿಂದಾನು ಅಮೆರಿಕ ಏನ್ ಮಾಡ್ಲಿಕ್ಕೆ ಆಗಿಲ್ಲ. ಅಥವಾ ಈಗ ಉಕ್ರೇನ್ ರಿಲೇಟೆಡ್ ವಿಷಯಕ್ಕೂ ಅವ್ರೇನು ಒಂಥರ ಸ್ಟ್ರಾಂಗ್ ನಿಲುವು ತಗೊಳ್ದಂಗಿಲ್ಲ. ಸೊ ಇದರಿಂದ ಅಮೆರಿಕ ಅಥವಾ ಇಂಡಿಯಾ ಅಥವಾ ರಷ್ಯಾ ಅಂತ ತಗೊಂಡ್ರೆ ಯಾರು ಮೋಸ್ಟ್ ಪವರ್ಫುಲ್ ಡಿಪ್ಲೊಮ್ಯಾಟಿಕಲಿ ಅಂತ ಚರ್ಚೆ ಮಾಡೋದಾದ್ರೆ ಇಂಡಿಯಾ ಅಂತ ಹೇಳ್ಬೋದಾ? ಸಿ, ಈಗೇನಂದ್ರೆ ಸ್ಟ್ಯಾಂಡ್ ಅಲೋನ್ ಒಪಿನಿಯನ್ಸ್ may have lesser effect in international strategy when you compare who are your friends and who are your enemies. So ಅದನ್ನ ನೋಡ್ಬೇಕಾಗುತ್ತೆ. See, we stand alone cannot match Chinese. We have to have Quad. We have to have alliance with so many other friendly countries in different region. Like Indian Ocean region is a different game altogether, and in between Arabian Sea and African countries, it's a different alliance altogether. So we have multiple Quads actually. ಮೊನ್ನೆ ಇವರು ಇದಕ್ಕೆ ಹೋಗಿದ್ರಲ್ಲ, ಜೈಶಂಕರ್, to Middle East countries. So there he formed a different Quad, but the Quad which is formed by India, Australia, Japan is looking after different interests. So higagi there is no standalone position now. We have to be together to fight a common enemy of that region, or threaten that enemy of that region, or make a formidable force or a formidable deterrence so that he doesn't do any misadventure.
ಸೊ ಹಾಗಾಗಿ ವಿ ಆರ್ ಇನ್ ಅ ವೆರಿ ಗುಡ್ ಪೊಸಿಷನ್ ಇಂಟರ್ನ್ಯಾಷನಲಿ ಅಂಡ್ ವಿ ಆರ್ ಫ್ರೆಂಡ್ಲಿ ಟು ಮೋಸ್ಟ್ ಆಫ್ ದ ಕಂಟ್ರೀಸ್. ಎಕ್ಸೆಪ್ಟ್ ಈ ತಿಕ್ಕಲರು ಪಾಕಿಸ್ತಾನದವ್ರು ಇದಾರಲ್ಲ, ಅವ್ರನ್ನ ಬಿಟ್ಬಿಟ್ಟು ಈವನ್ ಟು ಅಫ್ಘಾನಿಸ್ತಾನ್. ಸಿ ಟುಡೇ ವಿ ಆರ್ ಸೆಂಡಿಂಗ್ 50,000 tons of wheat to Afghani people, which one of those very, very rare gestures, although we know they're not very friendly to us. They even have plans to send some terror elements in Kashmir. All those we hear, but we still make our gestures because that is our character, the character of the nation, character of the leadership. ಸೊ ಹಾಗಾಗಿ ಈ ದೇಶಗಳಿಗೆ ಅರ್ಥ ಆಗುತ್ತೆ ಭಾರತ ಅಂದ್ರೆ ಏನು. ವಿ ಆರ್ ನಾಟ್ ಜಸ್ಟ್ ಏನೋ somebody like Joe Biden, who's a joker. He's spoiling the image of America for his own stupidity, but elsewhere we are becoming world leaders because of the kind of leadership we have and the kind of assertiveness the India is projecting internationally. That is very important. ಸರ್, ನಿನ್ನೆ ರಷ್ಯನ್ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಜೈಶಂಕರ್ ಅವ್ರಿಗೆ ಕಾಲ್ ಮಾಡಿದಾಗ ಅವ್ರು ಹೇಳಿದ್ರಂತೆ ಡಿಪ್ಲೊಮೆಸಿ ಇಸ್ ದ ಬೆಸ್ಟ್ ವೇ ಫಾರ್ವರ್ಡ್ ಅಂತ ಹೇಳಿ. ಸೊ ಇವತ್ತು ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಮೀಟಿಂಗ್ ಅಲ್ಲಿ ಇಂಡಿಯಾ ಏನಾದ್ರು ರಷ್ಯಾಗ್ ಸಪೋರ್ಟ್ ಮಾಡ್ತಾರೋ ಅಥವಾ ಅಬ್ಸ್ಟೇನ್ ಮಾಡೋ ಚಾನ್ಸಸ್ ಇರುತ್ತಾ ಸರ್? See, ಈಗ in this whole scenario, what is the role of United Nation in preventing this? ಏನಾರು ಆಯ್ತಾ ಅವ್ರ ಕೈಲಿ? ಇಲ್ಲ ಸರ್. Then it's a defunct organization, and unfortunately we had a big opportunity to become the permanent member, which was whiled away by our late prime minister. ಈಗ ಅವ್ರೇನು ವಿಟೋ ಇಟ್ಕೊಂಡಿರೋ ಯಾರು? Stupid countries like China and others who are not even sensitive to anybody else's problems. ಈಗ ನಾಳೆ ಸ್ಯಾಂಕ್ಷನ್ ಮಾಡಿದ್ರು ರಷ್ಯಾದ ಮೇಲೆ. ರಷ್ಯಾ ವಿಟೋಸ್ ಇಟ್. ವಾಟ್ ವಿಲ್ ಹ್ಯಾಪನ್? ಏನಾದ್ರೂ ಇದು ಅರ್ಥ ಇದೆಯಾ ಇದಕ್ಕೆ? So as for me, United Nations is a defunct organization, ineffective, and it is like a sarkari samsthe ashte. ಚೆನ್ನಾಗಿ ಹೇಳಿದ್ರಿ. ಅದು ಒಂಥರ ಯೂಸ್ಲೆಸ್ ಒಂದು ಮೇಜರ್ ಬಾಡಿ ಅಂತ ಹೇಳಿ. ಯಾಕೆಂದ್ರೆ WHO ಕೂಡ ನಮ್ಗೆ ಕೊರೋನಾ ಟೈಮ್ ಅಲ್ಲಿ ಪ್ಯಾಂಡಮಿಕ್ ರಿಲೇಟೆಡ್ ಅಲ್ಲಿ ಮಿಸ್ಇನ್ಫಾರ್ಮೇಶನ್ ಕೊಟ್ಟೆಲ್ಲ ಏನೋ ಪ್ರಾಬ್ಲಮ್ ಆಯ್ತು. ಅಂಡ್ ನಾವು ಯುನೈಟೆಡ್ ನೇಷನ್ಸ್ ಕೂಡ ಏನೋ WHO is the most corrupt part of United Nations because ಅವ್ರ ಚೈನಾದವ್ರು ಚೆನ್ನಾಗಿ ಅವ್ರಿಗೆ ದುಡ್ಡು ತಿನ್ನಿಸ್ಬಿಟ್ರು. They made them stay in some 7-star hotels and put their bill and gave them lot of gifts. So ಹಾಗಾಗಿ they had no guts to speak against China, and they continue to be so, which is so shameless. ಓಕೆ, ತುಂಬಾ ಥ್ಯಾಂಕ್ ಯು ಸರ್. ಕಿರಣ್ ರಾಮ್ ಅಣ್ಣ, ನೀವು ಈ ಕುರಿತು ಒಂದು ಸಮರೈಸ್ ಮಾಡಿ ಹೇಳ್ಬೋದಾ ವಿಚಾರಗಳನ್ನ? ಕಡೆ ಅಂದ್ರೆ ಈ ಕಡೆ ಹಂತಕ್ಕೆ ಬಂದಿದ್ದೇವೆ. ಭಾರತಕ್ಕೂ ಜಾಗರಣೆ ಅಂತೇನು ನಾವು ಕ್ಯಾಪ್ಷನ್ ಕೊಟ್ಟಿದ್ವಿ. ಅದು ಒಂದ್ ಲೆಕ್ಕಕ್ಕೆ ಹೌದು, ಒಂದ್ ಲೆಕ್ಕಕ್ಕೆ ಇಲ್ಲ. ಯಾಕೆ ಅಂತಂದ್ರೆ ಸುದರ್ಶನ್ ಸರ್ ಮಾತಾಡ್ತಾ UN ನಡೆ ಏನು ಮತ್ತು ಈ WHO ಮಾಡಿದ ಕುತಂತ್ರ, ಈ ತರದ ಎಲ್ಲ ವಿಚಾರಗಳನ್ನ ನೋಡ್ತಾ ಬಂದ್ರೆ ಬಹುಶಃ ಭಾರತ ಇನ್ನೇನು ಕೆಲವೇ ವರ್ಷಗಳಲ್ಲಿ ಅಥವಾ ತಿಂಗಳುಗಳಲ್ಲಿ ನಾವು ಆ ವಿಶ್ವಗುರು ಭಾರತ ಅಂತೇನು ಕನಸು ಕಾಣ್ಕೊಂಡು ತಿರುಗಾಡ್ತಾ ಅದಕ್ಕೆ ಒಂದಿಷ್ಟು ಕೆಲಸಗಳನ್ನ ಮಾಡ್ತಾ ನಾವು ಯಾವ ಸರ್ಕಾರವನ್ನು ನಿಲ್ಲಿಸಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಈ ತರದ ಎಲ್ಲ ಕೆಲಸಗಳಿಗೆ ಒಂದೊಂದಾಗಿ ಹಂತವಾಗಿ ನಾವು ಪ್ರಯತ್ನ ಪಡ್ತಾ ಬಂದ್ವೋ ಅದು ಸಾಕಾರಗೊಳ್ಳುವ ಹಂತಕ್ಕೆ ಬಂದಿದೆ. ಯಾಕೆಂದ್ರೆ ಮಾತುಗಳನ್ನ ಕೇಳಿದಾಗ ಗೊತ್ತಾಗುತ್ತೆ ನಾವು ಅಮೆರಿಕ ಜೊತೆಗೂ ಮತ್ತು ರಷ್ಯಾದ ಜೊತೆಗೂ ಎರಡರ ಜೊತೆಗೂ
ಒಂದು ಸಮಾಂತರವಾದಂತಹ ಅಂತರವನ್ನ ಕಾಯ್ದುಕೊಂಡಿದ್ದೇವೆ. ನಾವು ಯಾರಿಗೂ ತೀರಾ ಫೇವರ್ ಆಗಿಲ್ಲ ಮತ್ತು ಯಾರಿಗೂ ನಾವು ವಿರೋಧನೂ ವ್ಯಕ್ತಪಡಿಸ್ತಾ ಇಲ್ಲ. ಮೊದಲು ಭಾರತ ಎಲ್ಲಾ ದೃಷ್ಟಿಯಿಂದ ನಾವು ಆ ದೇಶಗಳ ಮೇಲೆ ಒಂದು ನಿರ್ಭರತೆಯನ್ನ ಕಾಣ್ಬೇಕಾಗಿತ್ತು, ಅಥವಾ ಅವ್ರ ಮೇಲೆ ನಾವು ಸಂಪೂರ್ಣವಾಗಿ ಅವಲಂಬಿತರಾಗಬೇಕಾಗಿತ್ತು. ಅದು ಯಾವ ಹಂತವೂ ಇವತ್ತು ಭಾರತಕ್ಕಿಲ್ಲ. ಅದೆಲ್ಲವನ್ನ ಮೀರಿ ಭಾರತ ಆತ್ಮನಿರ್ಭರತೆ ವಿಚಾರವನ್ನು ಮಾಡ್ತಾ ಸಾಕಷ್ಟು ಹೊರದಿರೋದ್ರಿಂದ ನಾವು ರಕ್ಷಣಾ ತಂತ್ರ ಆಯ್ತು, ಅಥವಾ ನಮಗೆ ಬೇಕಾದಂತಹ ರಕ್ಷಣಾ ಸಾಮಗ್ರಿಗಳಾಯ್ತು, ಅಥವಾ ಆಹಾರ, ಈ ತರದ ಎಲ್ಲ ವಿಚಾರಗಳಿಗೂ ಬಂದಾಗ ನಮಗೆ ಬೇರೆ ದೇಶಗಳು, ಈ ಎರಡು ದೇಶಗಳನ್ನು ಬಿಟ್ಟು ಬೇರೆ ದೇಶಗಳು ಸಪೋರ್ಟ್ ಮಾಡ್ಲಿಕ್ಕೆ ಬಹಳಷ್ಟು ಮುಂದೆ ಬರ್ತಾ ಇದೆ. ಹಾಗಾಗಿ ನಾವು ಈ ಯುದ್ಧದ ಬಗ್ಗೆ ನಮ್ಮ ಸ್ಟ್ಯಾಂಡ್ ಏನು ಅನ್ನೋದು ಇಂಪಾರ್ಟೆಂಟ್ ಎಷ್ಟಾಗುತ್ತೋ, ಆದ್ರೆ ನಾವು ಇದರಲ್ಲಿ ಈ ಯುದ್ಧದಲ್ಲಿ ಭಾರತದ ನಿಲುವೇನು ಅನ್ನೋದ್ರ ಬಗ್ಗೆ ಜಗತ್ತಿಗೆ ಕುತೂಹಲ ಇದೆ. ನಮ್ಮ ನಿಲುವೇನು ಏನಿರ್ಬೇಕು ಅಂತ ನಾವು ವಿಚಾರ ಹೆಂಗ್ ಮಾಡ್ತಾ ಇದೀವೋ ಹಂಗೆ ಬಹುಶಃ ಜಗತ್ತು ವಿಚಾರ ಮಾಡ್ತಾ ಇದೆ. ಭಾರತ ಯಾವ ಕಡೆಗೆ ಓಕೆ ಅನ್ನುತ್ತೋ ನಾವು ಆ ಪರವಾಗಿ ನಿಲ್ಲಬೇಕು ಅಂತ. ಯಾಕೆಂದ್ರೆ US ಈಗ UN ಈಗ ನಾವು ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಏನಿದೆ ಅದು ಕೆಲಸಕ್ಕೆ ಬಾರದ್ದಾಗಿದೆ. 6 ಕೊಟ್ರೆ ಅತ್ತೆ ಕಡೆ, 3 ಕೊಟ್ರೆ ಸೊಸೆ ಕಡೆ ಅಂತೇನು ನಾವು ಹಳೆ ಗಾದೆ ಕೇಳ್ತಿದ್ವಿ, ಅದನ್ನ ಅಕ್ಷರಶಃ ಪಾಲಿಸ್ತಾ ಇರೋರು ಅವರೇ. ಯಾಕೆಂದ್ರೆ ಅವರು ಈಗ ಅಮೆರಿಕಾದ ಮೇಲೂ ಒತ್ತಡ ಹಾಕಿ ನೀವು ಉಕ್ರೇನ್ಗೆ ಸಪೋರ್ಟ್ ಮಾಡೋದನ್ನ ನಿಲ್ಲಿಸಿ ಅಂತ ಹೇಳೋ ದಮ್ಮು UN ಗಿಲ್ಲ, ಮತ್ತೆ ಈಗ ಈ ವಿಶ್ವಸಂಸ್ಥೆಗಿಲ್ಲ, ಮತ್ತು ರಷ್ಯಾದ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸಿ ನೀವು ಅವ್ರ ಮೇಲೆ ದಾಳಿ ಮಾಡಬೇಡಿ ಅಂತ ಹೇಳೋ ಧೈರ್ಯನೂ ಅವ್ರಿಗಿಲ್ಲ. ಕಡೆಗೆ ಅವ್ರು ಏನಾಗ್ತಾರೆ ಅಂತಂದ್ರೆ ಚೀನಾ ಯಾರ ಪರವಾಗಿ ಮಾತಾಡುತ್ತೋ ಅವರಿಗೆ ಬೇಕಾದ ಮಾತುಕತೆಗಳನ್ನ ಮಾಡ್ಲಿಕ್ಕೆ ಅದೊಂದು ಮಧ್ಯವರ್ತಿಯಾಗಿ ಕೆಲಸ ಮಾಡುವಂತಹ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಹಾಗಾಗಿ ಭಾರತದ ಸ್ಟ್ಯಾಂಡ್ ಬೈ ಏನ್ ಯಾವ ಕಡೆ ಭಾರತ ನಿಲ್ಲುತ್ತೋ ಆ ಕಡೆ ಜಗತ್ತು ನೋಡ್ತಾ ಇರೋದಂತೂ ಸತ್ಯ. ಹಾಗಾಗಿ ಭಾರತ ನಮಗೆ ಯಾವ ಕಡೆ ಲಾಭ ಇದೆಯೋ ಆ ಕಡೆ ನಿಲ್ಲುವಂತ ಎಲ್ಲ ಲಕ್ಷಣಗಳನ್ನ ಕಳೆದ 2-3 ದಿನಗಳಿಂದ ತೋರಿಸ್ತಾನೆ ಬರ್ತಿದೆ. ಅಂದ್ರೆ ನಾವು ಯಾರು ಫೇವರ್ ಆಗೂ ಇಲ್ಲ, ಯಾರು ವಿರೋಧವಾಗೂ ಇಲ್ಲ, ಬಟ್ ಶಾಂತಿ ಸುವ್ಯವಸ್ಥತೆ ಕಾಪಾಡ್ಕೊಳ್ಳಿ ಅನ್ನೋ ದೃಷ್ಟಿಯಲ್ಲಿ ಭಾರತ ಮಾತಾಡಿದೆ. ಬಿಟ್ರೆ ಇನ್ನು ಸಪೋರ್ಟ್ ಮಾಡ್ತೀವ, ನಾವು ಅಲ್ಲಿ ಆರ್ಮಿ ಕಳಿಸ್ತೀವ, ಅಥವಾ ಅವ್ರಿಗೇನಾದ್ರೂ ಸಹಾಯ ಮಾಡ್ತೀವ, ಈ ತರದ ಯಾವ ಹೇಳಿಕೆಗಳನ್ನು ಭಾರತ ಕೊಟ್ಟಿಲ್ಲದೆ ಇರೋದು ನೋಡ್ಕೊಂಡ್ರೆ ಅಲಿಪ್ತ ನೀತಿಯನ್ನ ಅನುಸರಿಸಿಯೂ ನಾವು ಬೇರೊಬ್ಬರಿಗೆ ಮಾದರಿಯಾಗಿ ನಿಲ್ಬಲ್ಲಂತಹ ಒಂದು ವ್ಯಕ್ತಿತ್ವವನ್ನ ಇಲ್ಲಿ ತೋರಿಸ್ತೀವಿ ಅನ್ನೋದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮತ್ತು ಜಗತ್ತಿನ ಬಹುತೇಕ ರಾಷ್ಟ್ರಗಳು ಈಗ ಅಕಸ್ಮಾತ್ ನಮಗೆ ಈ ತೈಲ ಸಪ್ಲೈ ಬಗ್ಗೆ ಬಹಳ ಸೂಕ್ಷ್ಮವಾದ ವಿಚಾರಗಳು ಹೇಳಿದ್ರು ಅವರು. ಅಂತಹ ಸಮಸ್ಯೆಗಳು ಬಂದಾಗ್ಲೂ ಕೂಡ ಭಾರತಕ್ಕೆ ಎದುರಿಸುವಷ್ಟು ಈಗ ಒಂದು ಹಂತಕ್ಕೆ ಧೈರ್ಯನೂ ಇದೆ, ಮತ್ತು ಬೇರೆ ದೇಶಗಳೊಂದಿಗೆ ಶೀಘ್ರ ಒಪ್ಪಂದ ಮಾಡಿಕೊಂಡು ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೋಬಹುದಾದಷ್ಟು ತಾಕತ್ತಿದೆ. ಬಟ್ ಏನೇ ಆದ್ರೂ ಸಾರ್ವಜನಿಕರಿಗೆ ಸ್ವಲ್ಪ ದಿನದ ಮಟ್ಟಿಗೆ ಕೆಲವೊಂದಿಷ್ಟು ಬರ್ಡನ್ಗಳು ಎದುರಾಗುತ್ತೆ. ಯಾಕೆಂದ್ರೆ ಈಗ ತಾನೇ ನಾವು ಈ ಕರೋನಾ 3ನೇ ಅಲೆಯನ್ನ ಎದುರಿಸಿ ಒಂದು ಹಂತಕ್ಕೆ ಸುಧಾರಿಸ್ಕೊಳ್ಳೋ ಮಟ್ಟಕ್ಕೆ ಬಂದಿದ್ದೀವಿ. ಮತ್ತೆ ಈ ತರದ ಹೊಡೆತಗಳು ಜಾಗತಿಕವಾಗಿ ಬಿದ್ದಾಗ ಭಾರತದ ಆರ್ಥಿಕತೆ ಮೇಲೆ ಸಹಜವಾಗಿ ಅದು ಒಂದು ರೀತಿಯಲ್ಲಿ ಕೋಲಾಹಲವನ್ನು ಉಂಟು ಮಾಡುತ್ತೆ. ಇನ್ವೆಸ್ಟರ್ಸ್ ಮೇಲಾಗಿರ್ಬೋದು, ಅಥವಾ ಇಲ್ಲಿ ಬಂದು ಬೇರೆ ವಿದೇಶಿ ಬಂಡವಾಳ ಹೂಡಿಕೆದಾರರೇನಿದ್ದಾರೆ ಅವ್ರ ಮೇಲೆ ತೊಂದರೆ ಆಗುತ್ತೆ, ಭಾರತದ ಬಂಡವಾಳದಾರರ ಮೇಲೇನೂ ತೊಂದರೆ ಆಗುತ್ತೆ. ಅದೆಲ್ಲ ಬರ್ಡನ್ಗಳು ನೇರವಾಗಿ ಗ್ರಾಹಕರಿಗೆ ತಟ್ಟೋದ್ರಿಂದ ಗ್ರಾಹಕರ ಜೇಬಿಗೂ ಕತ್ರಿ ಬೀಳುತ್ತೆ. ಅದೇನೇ ಆಗ್ಲಿ, ಶಿವರಾತ್ರಿ ಜಾಗರಣೆ ಏನ್ ಮಾಡ್ತೀವಿ ಆ ಸಮಯದೊಳಗಡೆ ಈ ಎಲ್ಲ ಸಮಸ್ಯೆಗಳು ಬಗೆಹರಿದು ಮತ್ತೆ ಭಾರತವನ್ನು ಕಟ್ಟುವಂತಹ ನಿಟ್ಟಿನೊಳಗಡೆ ಪ್ರತಿಯೊಬ್ಬರು ವಿಚಾರ ಮಾಡತಕ್ಕಂತಹ ಅವಶ್ಯಕತೆ ಇದೆ. ಯಾಕೆಂದ್ರೆ ರಾಷ್ಟ್ರೀಯವಾದಿ ಅಧ್ಯಕ್ಷರಿದ್ದಾಗ ರಾಷ್ಟ್ರದ ಹಿತದ ಕಡೆಗೆ ಚಿಂತೆ ಮಾಡ್ತಾರೆ ಅನ್ನೋದು ರಷ್ಯಾದ ಆಂಗಲ್ ನಲ್ಲೂ ಅದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಆಗ್ಲೇ ಸರ್ ಮಾತಾಡ್ತಾ ಹೇಳಿದ್ರು ಅಖಂಡ ರಷ್ಯಾದ ಕಲ್ಪನೆಯನ್ನ ಕಟ್ಕೊಂಡವರು ಅಂತ. ನಾವು ಇಲ್ಲಿ ಅಖಂಡ ಭಾರತದ ಕಲ್ಪನೆಯನ್ನ ಕಟ್ಕೊಂಡಂತಹ ವ್ಯಕ್ತಿಯನ್ನ ಪ್ರಧಾನಿಯಾಗಿ ಹೊಂದಿರೋದ್ರಿಂದ ಯಾವುದೇ ರೀತಿಯ ಸಮಸ್ಯೆ ಭಾರತಕ್ಕಂತೂ ಆಗ್ಲಿಕ್ಕೆ ಅವ್ರು ಬಿಡಲ್ಲ. ಮತ್ ಅಕಸ್ಮಾತ್ ನಮ್ಮ ನಿಲುವು ಅಂತ ಏನಾದ್ರೂ ನಾವು ತಗೊಂಡು ಒಂದು ಕಡೆ ಗಟ್ಟಿಯಾಗಿ ನಿಲ್ತೀವಿ ಅಂತಂದ್ರೆ ಇಡೀ ಜಗತ್ತು ಭಾರತ ಯಾವ ಕಡೆಗೆ ನಿಲ್ಲುತ್ತೋ ಆ ಕಡೆಗೆ ಬರಲಿಕ್ಕೆ ಮುಖ ಮಾಡುತ್ತೆ. ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಈ ಯುದ್ಧ ಒಂದು ಸುಖಾಂತ್ಯವನ್ನು ಕಂಡು ಜಗತ್ತು ಶಾಂತವಾಗಿರ್ಲಿ ಅನ್ನೋದರ ದೃಷ್ಟಿಯಲ್ಲಿ ವಿಚಾರ ಮಾಡಿಕೊಳ್ತಾ, ಅಮೆರಿಕಾದ ಖ್ಯಾತೆ ಏನು ಪದೇ ಪದೇ ತೆಗಿತಾ ಇದೆ ಅದಕ್ಕೆ ಕತ್ತರಿ ಬೀಳಿ ಅಂತ, ಮತ್ತು ಉಕ್ರೇನ್ ನಂತಹ ಜೋಕರ್ ಈಗ ಅಲ್ಲೇನು ಉಕ್ರೇನ್ ನಲ್ಲಿ ಇದಾನೋ ಅದೇ ತರದ ಸೇಮ್ ಆಸ್ ಇಟ್ ಈಸ್, ಅಲ್ಲಿ ಒಬ್ಬ ಫಿಲ್ಮ್ ಸ್ಟಾರ್ ಇದ್ದಾನೆ, ಇಲ್ಲೊಬ್ಬ ಕ್ರಿಕೆಟ್ ಸ್ಟಾರ್ ಇದ್ದಾನೆ, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಇಂಥವ್ರ ಕೈಗೆ ದೇಶ ಕೊಟ್ರೆ ಹಾಳಾಗುತ್ತೆ ಅಂತ ನಮಗೆ ಸ್ಪಷ್ಟವಾಗಿ ಈಗ 1-2-3 ವರ್ಷದಲ್ಲಿ ಗೊತ್ತಾಗಿ ಹೋಗಿದೆ. ಆ ತರದ ವ್ಯಕ್ತಿಗಳ ಕೈಗೆ ದೇಶವನ್ನು ಕೊಡದೇ ಇರುವ ಹಾಗೆ
ಈಗ್ಲಿಂದಾನೇ ನಾವು ಮುಂಜಾಗೃತಾ ಕ್ರಮವಾಗಿ ದೇಶವನ್ನು ಯಾರ ಕೈ ಕೊಡಬೇಕು ಅಂತ ವಿಚಾರ ಮಾಡ್ತಾ ಜಾಗರಣೆಯನ್ನ ಒಳ್ಳೆ ರೀತಿಯಲ್ಲಿ ಕಳೆಯೋಣ ಅಂತ ಆಶೆ ಪಡ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸೋಣ. ನಮಸ್ಕಾರ. ಅಣ್ಣ, ಚೆನ್ನಾಗಿ ಹೇಳಿದ್ರಿ. ಈ ಯುದ್ಧ ಒಂಥರ ಭಾರತಕ್ಕೆ ನೆಕ್ಸ್ಟ್ ನಾವು ಏನ್ ಮಾಡ್ಬೇಕು ಅನ್ನೋದು ಒಂಥರ ಡೈರೆಕ್ಷನ್ ತೋರಿಸ್ದಾಗೆ ಇದೆ. ಸೊ ಇದರಿಂದ ಪಾಠ ಕಲಿಯೋ ಅಗತ್ಯ ಖಂಡಿತ ಇದೆ ನಮಗೆ. ಮೊದಲನೇದಾಗಿ ಸುದರ್ಶನ್ ಜಿ, ನಿಮಗೆ ತುಂಬಾ ಧನ್ಯವಾದಗಳು. ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದೀರಾ. ಎಲ್ಲರಿಗೂ ಕ್ಷಮೆಯನ್ನು ಕೋರ್ತೇನೆ, ಬಿಕಾಸ್ ಮೇನ್ ಸ್ಪೀಕರ್ ಆಗಿರ್ತಕ್ಕಂತ ಪ್ರೇಮ್ಶೇಖರ್ ಅವ್ರಿಗೆ ನೆಟ್ವರ್ಕ್ ಪ್ರಾಬ್ಲಮ್ ಆಗಿ ಸರಿ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆದ್ರಿಂದ ಪ್ರಶ್ನೆ ಉತ್ತರ ತರ ತಗೋಬೇಕಾಯ್ತು ಸೆಷನ್ ನ. ಸೊ ಅದಕ್ಕಾಗಿ ಸುದರ್ಶನ್ ಜಿ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಕಿರಣ್ ರಾಮ್, ನಿಮಗೂ ಸಹ ಧನ್ಯವಾದಗಳು ಕ್ಲೋಸಿಂಗ್ ರಿಮಾರ್ಕ್ಸ್ ಅನ್ನ ಹೇಳಿದ್ದಕ್ಕೆ. ಎಲ್ಲರೂ ಯುವ ಬ್ರಿಗೇಡ್ ನ ಅಕೌಂಟ್ ಅನ್ನ ಫಾಲೋ ಮಾಡಿ. ಇದೇ ತರ ನೆಕ್ಸ್ಟ್ ಯಾವ್ದಾದ್ರು ಹಾಟ್ ಟಾಪಿಕ್ ಇದ್ರೆ ಖಂಡಿತ ನಾವು ಮತ್ತೆ ಬರ್ತೇವೆ. ಅಲ್ಲಿವರೆಗೂ ಧನ್ಯವಾದ. ವಂದೇ ಮಾತರಂ. ಜೈ ಹಿಂದ್.